ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನು ಕೃಷಿಗೆ ಪೂರ್ವ ಸಿದ್ಧತೆಗಳ ವೈಜ್ಞಾನಿಕ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಗುಂಡಾಲ್ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿಎಲ್ ನಂದೀಶ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನಂದೀಶ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಮೀನು ಕೃಷಿಯನ್ನು ಕೈಗೊಳ್ಳಬೇಕು ಅಂತ ಅಂದ್ಕೊಂಡಿರೋರು ಯಾವ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು? ಏಕೆಂದರೆ ಮೀನು ಅನ್ನೋದು ಕೂಡ ಬಹಳ ಪ್ರಧಾನವಾದಂತಹ ಜೀವಿನೇ. ಅದನ್ನು ತಂದು ಸಾಕ್ತೀವಿ ಅಂದಾಗ ಅದಕ್ಕೆ ಪೂರ್ವ ಸಿದ್ಧತೆಗಳು ಸಾಕಷ್ಟು ಬೇಕಾಗತ್ತೆ. ವೈಜ್ಞಾನಿಕ ಕ್ರಮಗಳನ್ನು ಏನೇನು ಅನುಸರಿಸಬೇಕು, ಪೂರ್ವ ಸಿದ್ಧತೆ ಯಾವ ರೀತಿ ಇರಬೇಕು, ಒಳ್ಳೆ ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆ ರೀತಿ ಕೃಷಿ ಮಾಡ್ಬೋದು. ಹಾಗಾಗಿ ಇಲಾಖೆಯಿಂದ ಏನೆಲ್ಲ ಸಲಹೆಯನ್ನು ನೀಡ್ತೀರಿ, ಇದ್ರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ನೀವೇನಾದರೂ ಮೀನು ಕೃಷಿನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಬೇಕಾದಂಥ ಏನು ಅವಶ್ಯಕ ಪೂರ್ವ ಸಿದ್ಧತೆಗಳಿರುತ್ತೆ, ಅದರಲ್ಲಿ ವೈಜ್ಞಾನಿಕವಾಗಿ ಏನನ್ನು ಮಾಡಬೇಕು, ಆ ರೀತಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ರೀತಿ ಯಾವ ರೀತಿ ಇಳುವರಿಯನ್ನು ಪಡಿಬೋದಾಗಿರುತ್ತದೆ ಅಂತ ಹೇಳಿ ಇವತ್ತಿನ ದಿನ ನಾನು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಮೊದಲಿಗೆ ಈ ಅವಶ್ಯಕ ಪೂರ್ವ ಸಿದ್ಧತೆಗಳು ಅಂತಂದರೆ ಪ್ರೀ ಸ್ಟಾಕಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಸಿದ್ಧತೆಗಳು ಏನಕ್ಕೆ ಮಾಡ್ಕೋಬೇಕು? ನೀವೆಲ್ಲರೂ ರೈತ ಇದರಿಂದ ಬಂದಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ. ನೀವು ನಿಮ್ಮ ಕಡೆ ಎಲ್ಲ ಈಗ ಭತ್ತ ನಾಟಿ ಮಾಡಬೇಕು, ಮತ್ತು ಒಂದು ಗದ್ದೆಗಳಲ್ಲಿ ಭತ್ತ ನಾಟಿ ಮಾಡಬೇಕು ಅಂತೇಳಿ, ಅಥವಾ ಹೊಲದಲ್ಲಿ ಯಾವುದಾದ್ರು ಬಾಳೆನೋ ಇಲ್ಲ ತೆಂಗೋ ಇಲ್ಲ ನುಗ್ಗೆನೋ ಇಲ್ಲ ಪರಂಗಿನೋ ಏನಾದರೂ ಹಾಕಬೇಕು ಅಂತ ಅಂದ್ಕೊಳ್ಳಿ. ಮೊದಲಿಗೆ ನೀವೇನು ಮಾಡ್ತೀರಾ? ಭತ್ತ ಹಾಕ್ತೀನಿ ಅಂತಂದರೆ ಇರೋ ತೇವರಿ ಎಲ್ಲನೂ ತೆಗಿತೀರಾ, ಕ್ಲೀನ್ ಮಾಡ್ಕೋತೀರಾ, ತೇವರಿ ಹಾಕ್ತೀರಾ, ನೀರನ್ನು ನಿಲ್ಲಿಸ್ಕೋತೀರಾ. ಒಂದು ಪಾಂಡಲ್ಲಿ ಒಂದು ಗುಂಟೆ ಜಾಗದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಒಟ್ಲು ಹಾಕೋತೀರಾ. ನಂತರದಲ್ಲಿ ಇನ್ನು ಉಳಿದಂಥ 1 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, ಆ ಜಮೀನಿಗೆ ನೀರನ್ನು ನಿಲ್ಲಿಸ್ತೀರಾ. ಅದರಲ್ಲಿರೋ ಗಿಡ ಗಂಟೆ ಎಲ್ಲ ಕೊಳೆಯೋದಕ್ಕೆ ಬಿಡ್ತೀರಾ, ಟಿಲ್ಲಿಂಗ್ ಮಾಡ್ತೀರಾ. ಟಿಲ್ಲಿಂಗ್ ಮಾಡಾದ್ಮೇಲೆ ಅಲ್ವೆಯಿಂದ ಮಳೆಯಿಂದ ಮಟ್ಟ ಮಾಡ್ಕೋತೀರಾ. ಸೇಮ್ ಅದೇ ಥರದಲ್ಲಿ ಈಗ ತೋಟಗಾರಿಕೆ ಬೆಳೆ ಅಂತ ಬಂದಾಗ ಜಾಗದಲ್ಲಿ ಮುಳ್ಳು ಗಿಡಗಂಟಿ ಏನೇ ಇದ್ರು ಅದೆಲ್ಲವನ್ನು ಕಿತ್ತು ಅದೆಲ್ಲವನ್ನು ಉತ್ತು ಮತ್ತು ಗುಂಡಿಗಳನ್ನು ತೆಗೆದು ಮತ್ತು ಗಿಡಗಳನ್ನು ಹಾಕೋಕ್ಕೆ ಮುಂಚೆ ಸೂಕ್ತ ಅಧಿಕಾರಿಗಳಿಂದ ಯಾವ ಗೊಬ್ಬರ ಹಾಕಬೇಕು, ಎಷ್ಟು ಹಾಕಬೇಕು, ಏನು ಹಾಕಬೇಕು ಮತ್ತು ಯಾವ ಗಿಡಗಳು ಹಾಕಬೇಕು ಅಂತೆಲ್ಲ ಮಾಹಿತಿ ತಗೊಂಡು ಯಾವ ರೀತಿ ರೆಡಿಯಾಗಿ ನೀವು ಕೆಲಸ ಶುರು ಮಾಡ್ತೀರಾ, ಅದೇ ರೀತಿ ಮೀನು ಕೃಷಿಗೂ ಕೂಡ ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿರುತ್ತದೆ. ಈ ರೀತಿಯಾಗಿ ನೀವು ಸೈಂಟಿಫಿಕ್ ವೇ ಅಂತಂದರೆ ವೈಜ್ಞಾನಿಕ ಕ್ರಮ ಅಂದರೆ ಏನೂ ಇಲ್ಲ. ನೀವು ಮೀನು ಕೃಷಿಗೆ ಪೂರ್ವದಲ್ಲಿ ನೀವೇನೇನು ಸಿದ್ಧತೆಗಳೆಲ್ಲ ಮಾಡ್ಕೋತೀರಾ ಅದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ, ಅದರಿಂದ ಯಾವ ರೀತಿ ಹೆಚ್ಚುವರಿ ಇಳುವರಿ ನಮ್ಗೆ ಸಿಗುತ್ತೆ ಅಂತ ನೀವು ಅರಿತುಕೊಳ್ಳುವಂಥದ್ದೇ ವೈಜ್ಞಾನಿಕತೆ. ಸೊ ಹಿಂಗಾಗಿ ಈ ಪೂರ್ವ ಸಿದ್ಧತೆ ಕ್ರಮದಲ್ಲಿ ಹಲವಾರು ಹಂತಗಳಿರ್ತವೆ. ಒಂದೊಂದಾಗಿ ನಾನು ನಿಮಗೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಾವು 3 ಸನ್ನಿವೇಶಗಳನ್ನ ಅಂದ್ಕೊಳ್ಳೋಣ. ಸನ್ನಿವೇಶ 1, ಸನ್ನಿವೇಶ 2, ಸನ್ನಿವೇಶ 3. ಮೊದಲನೇ ಸನ್ನಿವೇಶ ಅಂತ ಬಂದಾಗ ಒಬ್ಬರು ರೈತರು ಇರ್ತಾರೆ. ಮೊದಲನೇ ಸನ್ನಿವೇಶ, ಅವ್ರ ಹತ್ರ ಒಂದು ಪಾಂಡು ಸುಸ್ಥಿರವಾಗಿ ಸುಸಜ್ಜಿತವಾಗಿರ್ತದೆ. ಅವರಿಗೆ ನೀರಿನ ಒಳ ಹರಿವಾಗಿರ್ಬೋದು, ಹೊರ ಹರಿವಾಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಮತ್ತು ನೀರಿನ ಅವೈಲೇಬಿಲಿಟಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಪಾಂಡು ಅದು ರೆಡಿ ಇರುತ್ತೆ. ಇವಾಗ ಮೀನು ಮರಿಗಳನ್ನ ತಂದು ಹಾಕೋಬೇಕು, ಅದಕ್ಕೆ ರೆಡಿ ಇರುತ್ತೆ. ಸನ್ನಿವೇಶ 2ಕ್ಕೆ ಬರೋಣ. ಅದೇನಾಗಿರುತ್ತೆ ಅಂದರೆ ಈ ಹೊಳೆ ಪಕ್ಕದಲ್ಲಿ ನಿಮ್ಮ ಜಮೀನಿದ್ದು ಅಲ್ಲಿ ಒಂದು ಗುಂಡಿ ಥರ ಇರುತ್ತೆ, ಇಲ್ಲ ಕ್ವಾರಿ ಥರ ಇರುತ್ತೆ, ಆ ಥರ ಜಾಗ ಇರುತ್ತೆ. ಹೊಳೆ ಆಗಿರ್ಬೋದು ಇಲ್ಲ ಕೆರೆ ಆಗಿರ್ಬೋದು. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ನೀರು ಒಳಗಡೆ ಬರೋದಕ್ಕಾಗಲಿ ಇಲ್ಲ ಹೊರಗಡೆ ಹೋಗೋದಕ್ಕಾಗಲಿ ಅವಕಾಶಗಳು ಇರೋದಿಲ್ಲ. ನೀವೇನಾದರೂ ನೀರು ಡಂಪ್ ಮಾಡ್ತೀನಿ ಅಂತಂದರೆ ಪಂಪಲ್ಲಿ ಡಂಪ್ ಮಾಡಬೇಕು ಅಥವಾ ಪಂಪಲ್ಲೇ ಇಟ್ಟು ಒಳಗಡೆ ಹೊಡಿಬೇಕು. ಕೆಲವೊಂದು ಸಲ ಏನಾಗ್ಬೋದು ಅಂತಂದರೆ ಜಲದಿಂದನೂ ಕೂಡ ನೀರು ಬರುವಂಥದ್ದಾಗಿರ್ಬೋದು. ಸನ್ನಿವೇಶ 3 ಅಂತ ಬಂದಾಗ ನೀವಿನ್ನೂ ಹೊಸಬ್ರಿದ್ದೀರಾ, ನೀವು ಈಗ ಮೀನುಗಾರಿಕೆನ ಶುರು ಮಾಡಬೇಕು. ಸೊ ಈ ಪೂರ್ವ ಸಿದ್ಧತಾ ಕ್ರಮಗಳು ಏನು ಬರುತ್ತೆ, ಇದೆಲ್ಲ ಬರೋದು ಎಲ್ಲಿ ಅಂತಂದಾಗ ನಿಮ್ಮದು ಪಾಂಡ್ ಎಲ್ಲ ರೆಡಿ ಇದೆ, ಪಾಂಡ್ ಎಲ್ಲ ರೆಡಿ ಇದ್ದು ಈಗ ಮೀನು ಮರಿನ ನೀವು ಹಾಕಬೇಕು. ಇವಾಗ ಆ ಟೈಮಲ್ಲಿ ಅದಕ್ಕೂ ಮುಂಚೆ ನೀವೇನೇನು ಮಾಡ್ಕೋಬೇಕು ಅಂತೇಳಿ, ಎಲ್ಲದಕ್ಕೂ ಮುಂಚೆ ಈಗ ನೀವು ಮೀನು ಕೃಷಿ ಶುರು ಮಾಡ್ತೀನಿ ಅಂತ ಬಂದಾಗ ಬಹುಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಒಂದು ಮೀನು ಮರಿ ಪಾಲನಾ ಕೊಳ. ಸೊ ಮೀನು ಮರಿ ಪಾಲನಾ ಕೊಳ ಅಂತ ಹೆಂಗೆ ಬರುತ್ತೆ ನೋಡಿ. ನಾನು ಸನ್ನಿವೇಶ 1, ಸನ್ನಿವೇಶ 2, ಸನ್ನಿವೇಶ 3 ಅಂತಂದೆ. ಸನ್ನಿವೇಶ 1ರಲ್ಲೇನಿದೆ, ರೈತರು ಅವರು ಆಲ್ರೆಡಿ ಒಂದು ಪಾಂಡು ತುಂಬ ಚೆನ್ನಾಗಿದೆ, ಅವ್ರ ಹತ್ರ ಎಲ್ಲವೂ ಅನುಕೂಲವಾಗಿದೆ. ಸನ್ನಿವೇಶ 2 ಅಂತ ಬಂದಾಗ
ಅವರಿಗೆ ನೀರು ಒಳಗೆ ಬರೋದಕ್ಕೂ ಮತ್ತು ಹೊರಗಡೆ ಹೋಗೋದಕ್ಕೂ ಇರೋದಿಲ್ಲ, ಮತ್ತು ಅದರಲ್ಲಿ ಯಾವಾಗಲೂ ಕೂಡ ನೀರಿರುತ್ತೆ. ಮತ್ತು ಸನ್ನಿವೇಶ 3 ಅಂದರೆ ಈಗ ಹೊಸಬ್ರಿದ್ದೀರಾ, ಅವರು ಈಗ ಮೀನು ಕೃಷಿನ ಇತ್ತೀಚೆಗೆ ಶುರು ಮಾಡಬೇಕು, ಇನ್ಮೇಲೆ ಶುರು ಮಾಡಬೇಕು. ಈಗ ಸನ್ನಿವೇಶ 3ರಿಂದ ಬರೋಣ. ನಾವು ಈಗ ಹೊಸದಾಗಿ ಶುರು ಮಾಡಬೇಕು. ಇವಾಗ ಅವರು ಏನು ಮಾಡಬೇಕು? ಮೊದಲು ಏನು ಮಾಡಬೇಕು ಅಂತಂದರೆ ಒಳ್ಳೆ ಜಾಗವನ್ನು ನೋಡಬೇಕು. ಜಾಗ ಯಾವ ರೀತಿ ಇರಬೇಕು ಅಂತಂದರೆ, ಈವನ್ ಎಲ್ಲೇ ಇರಲಿ, ಜಾಗ ಎಲ್ಲೇ ಇರಲಿ, ಒಂದು ಒಳ್ಳೆ ನೀವು ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗಿರಬೇಕು. ಒಂದು ಸ್ವಲ್ಪ ಇಳಿಜಾರಿರಬೇಕು. ಯಾಕೆಂದರೆ ಆ ಪಾಂಡನ್ನು ನೀವು ಮೀನುಮರಿ ಪಾಲನಾ ಕೊಳ, ಪಾಂಡ್ ಅಂದರೆ ಮೀನುಮರಿ ಪಾಲನಾ ಕೊಳ, ಈ ಪಾಂಡನ್ನು ನೀವು ತೆಗೆಸಿದಾಗ ನೀವೇನಾದರೂ ನೀಟಾಗೆ ನೀರು ಬರೋ ಥರ ಮತ್ತು ಹೋಗೋ ಥರ ಮಾಡ್ಕೊಬಿಡ್ತು ಅಂತಂದರೆ ನಿಮಗೆ ಮೋಟ್ರ್ ಇಟ್ಟು, ಮತ್ತು ಡೀಸೆಲ್ ಮೋಟ್ರೇ ಆಗಲಿ ಇಲ್ಲ ಎಲೆಕ್ಟ್ರಿಸಿಟಿ ಮೋಟ್ರೇ ಆಗಲಿ, ಅದನ್ನು ಇಟ್ಟು ನೀರು ಹೊಡೆಯೋ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ನಿಮಗೆ ಏನು ನಿಮಗೆ ನಿರ್ವಹಣಾ ವೆಚ್ಚ ಅಂತ ಏನು ಹೇಳ್ತೀವಿ, ಆಪರೇಷನ್ ಕಾಸ್ಟು, ಇದು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಏನಪ್ಪ, ನೀವು ಒಂದು ಜಾಗ ನೋಡ್ತೀರಾ ಅಂತಂದರೆ ಯಾವ ರೀತಿ ಇರಬೇಕು ಅಂದರೆ, ನೀವು ಹೋಗಿದ್ದು ಬರೋಕ್ಕೆ ಮತ್ತು ವಾಹನಗಳು ಹೋಗಿದ್ದು ಬರೋಕ್ಕೆ ಅನುಕೂಲವಾಗಿರಬೇಕು, ಮತ್ತು ಉತ್ತಮವಾಗಿ ನೀರು ಸಿಗಬೇಕು, ನಿಮಗೆ ಒಳ್ಳೆ ರೀತಿಯಲ್ಲಿ ನೀರು ಸಿಗಬೇಕು, ಆ ಥರ ಇರಬೇಕು. ಮತ್ತು ಒಳ್ಳೆ ಗುಣಮಟ್ಟದ ಮಣ್ಣಾಗಿರಬೇಕು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಕೊಳಗಳಲ್ಲಿ ನೀವೇ ನೋಡಿರ್ತೀರ, ಏನಾಗುತ್ತೆ ಅಂದರೆ ಕೆಲವೊಂದು ಕೊಳಗಳು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಇರೋದಿಲ್ಲ. ಅದಕ್ಕೆ ಇವತ್ತು ನೀರು ತುಂಬಿಸಿದ್ರೆ ನಾಳೆ ನೀರು ಖಾಲಿ ಆಗಿಬಿಡುತ್ತೆ. ಆ ಥರ ಇರಬಾರ್ದು. ಹಂಗಾಗಿ ನಮ್ಮ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಕ್ಲೇ 30% ಇರಬೇಕು, ಆವಾಗ ಅದು ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಅಂತೇಳಿ. ಈ ರೀತಿಯಾಗಿ ನಾವು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಂತರದಲ್ಲಿ ಒಂದು ಬೇಸಿಕ್ಕಾಗಿ ಒಂದು ಏನು ನಿಮ್ಮ ಈಗ ಮೀನು ಕೃಷಿ ಮಾಡ್ತಾ ಇದ್ದೀನಿ ಅಂತಂದಾಗ ಒಂದು ಮಣ್ಣಿನ ಏನು ನೀವು ಕೃಷಿ ಮಾಡ್ತಾ ಇರೋ ಜಾಗದ್ದು ಅದರ ರಾಸಾಯನಿಕ ಇದನ್ನು ತಿಳ್ಕೊಬೇಕು ಅಂತಂದಾಗ ಅದರಲ್ಲಿ ಏನೇನು ಅಂಶಗಳಿದೆ ಅಂತ ತಿಳ್ಕೊಬೇಕಾಗಿ ಇರೋದ್ರಿಂದ ನೀವು ಮಣ್ಣು ಮತ್ತು ನೀರಿಂದು ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಂತರದಲ್ಲಿ ಈಗ ನೀವು ಜಾಗನ ನೋಡ್ಕೊಂಡಿದ್ದೀರಾ, ನಂತರದಲ್ಲಿ ಪಾಂಡನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇವಾಗ ಏನು ಮಾಡ್ಕೋಬೇಕು ಅಂತಂದರೆ, ಪಾಂಡನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ, ನಿಮ್ಮದು ನೀರಿಂದು ಏನು ಮೂಲ ಇರ್ತದೆ ಅಲ್ಲಿಂದ ಆರಾಮಾಗಿ ನೀವು ಮೋಟ್ರ್ ಇಟ್ಟು ಹೊಡೆಯಬಾರ್ದು. ಮೋಟ್ರ್ ಆಗಲಿ ಇಲ್ಲ ಎಲೆಕ್ಟ್ರಿಸಿಟಿ ಆಗಲಿ ಕರೆಂಟು ಆ ಥರ ಯೂಸ್ ಮಾಡಿ ನೀರನ್ನು ಒಳಗಡೆ ಇರೋ ಥರ ಇರಬಾರ್ದು. ನ್ಯಾಚುರಲ್ಲಾಗೆ ನೀವೇನಾದರೂ ಒಂದು ಕನೆಕ್ಷನ್ ತಗೊಳ್ಳೋ ಥರ ಇದ್ದರೆ, ಆ ಥರ ಏನಾದ್ರು ನಿಮಗೆ ನೀರು ಬಂದು ನೀರು ಹೊರಗಡೆ ಹೋಗೋ ಥರ ಆದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆಪರೇಷನ್ ಎಲ್ಲ ಅಂದರೆ ನೀವು ಏನು ನಿರ್ವಹಣೆ ಮಾಡ್ತೀರಾ ಅದೆಲ್ಲ ಈಸಿಯಾಗಿ ಆಗುತ್ತೆ. ಪಾಂಡ್ ಅಂತ ಬಂದಾಗ, ಮೀನು ಮರಿ ಪಾಲನಾ ಕೊಳ ಅಂತ ಬಂದಾಗ ನಾವು ಏನು ಮಾಡ್ತೀವಿ, ಈ ಮೀನು ಕೃಷಿಗೆ ಅಂತ ಬಂದಾಗ ಮಿನಿಮಮ್ ಒಂದು 0.5 ಹೆಕ್ಟೇರಿಂದ 1 to 2 ಹೆಕ್ಟೇರ್ವರೆಗೂ ಕೂಡ ಜಾಗ ಇತ್ತು ಅಂತಂದರೆ, ನೋಡಿ 1 ಹೆಕ್ಟೇರ್ ಅಂತಂದರೆ 2.5 ಎಕರೆ ಬರುತ್ತೆ. ಸೊ ಹಂಗಾಗಿ ನೀವು ಈ ರೀತಿಯಾಗಿ ಮಿನಿಮಮ್ 1 ಎಕರೆ ಈ ಥರ ಶುರು ಮಾಡಿದ್ರೆ ಅನುಕೂಲ ಆಗುತ್ತೆ ನಿಮಗೆ. ಸಣ್ಣದಿಂದ ಮಾಡಿದ್ರೆ ನಿಮಗೆ ಅಷ್ಟೊಂದು ಇದು ಇಳುವರಿ ತೆಗಿಯೋಕ್ಕಾಗೋದಿಲ್ಲ. ದೊಡ್ಡದಿದ್ದಷ್ಟು ಅಂದರೆ ತೀರಾ ಜಾಸ್ತಿ ಅಲ್ಲ, ಅಟ್ಲೀಸ್ಟ್ 0.5 ಹೆಕ್ಟೇರಿಂದ 2 ಹೆಕ್ಟೇರ್ವರೆಗೂ ಪಾಂಡ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಕೂಡ ಉದ್ದ ಅಗಲ ಯಾವ ರೀತಿ ಇರಬೇಕು ಅಂದರೆ, ಉದ್ದ 3 ಪಟ್ಟಿದ್ರೆ ಅಗಲ 1 ಪಟ್ಟು ಇರಬೇಕು. ಹೇಳ್ತೀನಿ ಕೇಳಿ. ಇವಾಗ ಉದ್ದ 3 ಪಟ್ಟು ಅಂದರೆ ಒಂದು ಪಾಂಡು 50 ಮೀಟ್ರ್ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಅಗಲ ಬಂದು ನಿಮ್ಗೆ 15ರಿಂದ 20 ಮೀಟ್ರ್ ಇದ್ದರೆ ನಿಮಗೆ ಬಲೆ ಎಳೆಯೋದಕ್ಕಾಗಲಿ ಮತ್ತು ಆಪ್ರೇಷನ್ಗಾಗಲಿ ಈಸಿ ಆಗುತ್ತೆ. ಸೊ ಹಿಂಗಾಗಿ ಮತ್ತು ಇನ್ನೊಂದು ಏನಂತಂದರೆ, ನೀವು ಪಾಂಡ್ ಕನ್ಸ್ಟ್ರಕ್ಟ್ ಮಾಡ್ಕೋತೀರಲ್ಲ, ಆ ಟೈಮಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ, ಒಳ್ಳೆ ರೀತಿ ನೀರು ಒಳಗಡೆ ಬರೋದಕ್ಕೂ ಮತ್ತು ಹೊರಗಡೆ ಹೋಗೋದಕ್ಕೂ ಕೂಡ ಒಳ್ಳೆ ರೀತಿ ಪೈಪುದು ಕನೆಕ್ಷನನ್ನು ತಗೋಬೇಕಾಗತ್ತೆ. ಈಗ ಮಾಡೋದ್ರಿಂದ ನೀರು ಗ್ರಾವಿಟಿ ಇಂದನೇ ಬರೋದ್ರಿಂದ ನಿಮಗೆ ಎಲೆಕ್ಟ್ರಿಸಿಟಿದಾಗಲಿ ಡೀಸೆಲ್ ಮೋಟ್ರದಾಗಲಿ ಅವಶ್ಯಕತೆ ಬರೋದಿಲ್ಲ. ಈಗ ನೀರು ಕೆಟ್ಟೋಯ್ತು ಅಂತ ಅಂದ್ಕೊಳ್ಳಿ, ಆವಾಗ ಈಸಿಯಾಗಿ ನಾವು ಹೊರಗಡೆ ಹೋಗೋಕೆ ಏನು ಇಟ್ಕೊಂಡಿರ್ತೀವಿ ಪೈಪುದು, ಅದರಲ್ಲಿ ವಾಲ್ವ್ ತೆರೆದ್ಬಿಟ್ರೆ ಸಾಕು, ನೀರೆಲ್ಲ ಹೊರಗಡೆ ಹೋಗ್ಬಿಡ್ತದೆ. ಆವಾಗ ನೀವು ಇಮಿಡಿಯೇಟಾಗಿ ಮೀನುಗಳನ್ನ ಉಳಿಸ್ಕೋಬೋದಾಗತ್ತೆ. ಸೊ ಹಂಗಾಗಿ ಈ ಪಾಂಡದು ಕನ್ಸ್ಟ್ರಕ್ಷನ್, ಪಾಂಡನ್ನು ನೀವು ಏನು ಮಾಡ್ಕೋತೀರಾ ಆ ಟೈಮಲ್ಲಿ ನಮ್ಮ ಇಲಾಖೆ, ಮೀನುಗಾರಿಕೆ ಇಲಾಖೆಯಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇರ್ತಾರೆ. ಹಲವಾರು ಯೋಜನೆಗಳಿದೆ. ಅವನೊಂದ್ಸಲ ಭೇಟಿ ಮಾಡಿ ಈ ರೀತಿ ಪಾಂಡ್ ತೆಗಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಕೂಡ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಸೊ ಈ ರೀತಿಯಾಗಿ ನೋಡಿ ನೀವು ಪಾಂಡ್ಗಳನ್ನ ತೆಗೆಸ್ಕೊಳ್ಬೋದಾಗಿರ್ತದೆ. ಸೊ ನಂತರದಲ್ಲಿ ಈಗ ನೋಡಿ ಏನಾಯಿತು, ಈಗ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಪಾಂಡು ಕೂಡ ತೆಗೆಸಿದ್ದೀರಾ, ಈಗ ರೆಡಿ ಆಯಿತು. ನಿಮಗೆ ನೀರು ಚೆನ್ನಾಗಿದೆ, ಒಳಗಡೆ ಬರೋದಕ್ಕೂ ಆಗುತ್ತೆ, ಹೊರಗಡೆ ಹೋಗೋದಕ್ಕೂ ಕೂಡ ಎಲ್ಲ ಸೌಲಭ್ಯನ ಮಾಡ್ಕೊಂಡಿದ್ದೀರಾ, ಆಯಿತು. ಈಗ ಪಾಂಡ್ ರೆಡಿ ಆಯಿತು. ಪಾಂಡ್ ರೆಡಿಯಾಗಿದೆ, JCB ಇಂದೆಲ್ಲ ಕೆಲಸ ಮಾಡಿರ್ತೀರ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ಏನು ಇರುತ್ತೆ ಅದನ್ನು ಉಳುಮೆ ಮಾಡಬೇಕು. ತಳ ಏನಿರುತ್ತೆ, ಆ ಪಾಂಡ್ದು ತಳ ಏನಿರುತ್ತೆ ಅದನ್ನು ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಉಳುಮೆ ಮಾಡೋದ್ರಿಂದ ಆ ಪಾಂಡ್ದು ಏನು ಮಣ್ಣಿರ್ತದೆ ಅದರಲ್ಲಿರೋ ಪೋಷಕಾಂಶಗಳಲ್ಲಿ ಏನಿರ್ತದೆ ಅದು ನಂತರ ನೀವು ತುಂಬಿಸುವಂಥ ನೀರಿಗೆ ಅವೈಲಬಲ್ ಆಗೋ ಥರ ಅಲ್ಲಿ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮಾಣುಜೀವಿಗಳು ಏನಿರ್ತವೆ, ಅದು ಖನಿಜಗಳು ಏನಿರ್ತವೆ, ಪೋಷಕಾಂಶಗಳೆಲ್ಲ ಏನು ಇರ್ತವೆ ಅದನ್ನು ಖನಿಜೀಕರಣ ಅಂತ ಹೇಳ್ತಾರೆ. ಅದನ್ನು ಮಿನರಲೈಸೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ. ಖನಿಜೀಕರಣ, ಪೋಷಕಾಂಶಗಳ ಖನಿಜೀಕರಣ ಆಗುವಂಥದ್ದು ಆಗುತ್ತೆ. ಹಾಗಾಗಿ ನೀವು ಅದನ್ನು ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳೆಲ್ಲ ನಂತರ ನೀವು ನೀರು ತುಂಬಿಸಿದಾಗ ಅದಕ್ಕೆ ಬಂದು ನಂತರದಲ್ಲಿ ನಮಗೆ ಯಾವ ರೀತಿ ಬೇಕು ಮೀನು ಕೃಷಿಗೆ ಪಾಂಡು ಯಾವ ರೀತಿ ರೆಡಿ ಇರಬೇಕು ಆ ರೀತಿ ಆಗೋದಕ್ಕೆ ಸಹಾಯಕಾರಿಯಾಗುತ್ತೆ.
ಸೊ ನಂತರದಲ್ಲಿ ಏನು ಮಾಡ್ತೀರಾ, ಈಗ ಉಳುಮೆ ಮಾಡಿಸಿದ್ಮೇಲೆ ಒಣಗೋದಕ್ಕೆ ಬಿಡಬೇಕು. ಏನಕ್ಕೆ ಒಣಗೋದಕ್ಕೆ ಬಿಡಬೇಕು? ಈಗ ನೋಡಿ, ನಿಮಗೆ ಪಾಂಡ್ ತೆಗೆಸಿದಾಗ ಏನಿರ್ತದೆ, ಮಣ್ಣಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳಿರ್ತವೆ. ಕೆಲವೊಂದು ಬೆನಿಫಿಷಿಯಲ್ ಇರ್ಬೋದು, ಕೆಲವೊಂದು ಹಾನಿಕಾರಕನೂ ಕೂಡ ಇರ್ಬೋದು. ನೀವೇನಾದ್ರು ಉಳುಮೆ ಮಾಡಿ ಒಣಗಿಸೋಕೆ ಬಿಟ್ಟಾಗ ಅವೆಲ್ಲ ಕೂಡ ಸತ್ತೋಗೋ ಚಾನ್ಸಸ್ ಕೂಡ ಇರ್ತದೆ. ಮತ್ತು ಅದು ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಮೀನು ಮರಿಗಳನ್ನ ನೀವೇನು ಪಾಂಡಿಗೆ ಬಿಡ್ತೀರ ಆವಾಗ ಈ ಜೀವಿಗಳೇನಿರ್ತವೆ, ರೋಗ ಏನು ಮಾಡ್ತವೆ, ರೋಗನ ಯಾವ ತರ್ತವೆ ಜೀವಿಗಳು, ಅವುಗಳು ಈಗಲೇ ಬಿಸಿಲಿಗೆ ಸತ್ತೋಗೋದ್ರಿಂದ ನಿಮಗೆ ಮುಂದೆ ಮೀನು ಮರಿ ಹಾಕಿದಾಗ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಈ ನಮ್ಮದೇನು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಏನು ಹೇಳ್ತೀವಿ, ಸಾವಯವ ವಸ್ತು ಏನು ಅಂತ ನಮ್ಮ ಪಾಂಡಲ್ಲಿ ಏನಿರುತ್ತೆ, ಎಲ್ಲ ಮಣ್ಣಲ್ಲೂ ಕೂಡ ಸಾವಯವ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಇದ್ದೇ ಇರುತ್ತೆ. ಒಂದು ಮಣ್ಣಿನ ಫಲವತ್ತತೆನ ಈ ಸಾವಯವ ಅಂಶದ ಮೇಲೆ ಅಳೆಯುವಂಥದ್ದು. ಮತ್ತು ಈ ಸಾವಯವ ಅಂಶ ಏನಿದೆ, ಇದು ಸೂಕ್ಷ್ಮಾಣು ಜೀವಿಗಳಿಂದ ಮತ್ತು ಇದರಿಂದ ಅದು ಬ್ರೇಕ್ ಡೌನ್ ಆದಮೇಲೆ ಅದರಿಂದ ರಿಲೀಸ್ ಆಗುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ನೀರಿಗೆ ಬಂದು, ಮತ್ತು ನಾವು ಮುಂದೆ ಹೇಳ್ತೀನಿ, ಇನ್ನೂ ಸ್ಟೆಪ್ ಇದೆ, ಇನ್ನೂ ಕ್ರಮಗಳೆಲ್ಲ ಹೇಳ್ತೀನಲ್ಲ, ಅದರಲ್ಲಿ ನಾವು ಸಗಣಿಯೆಲ್ಲ ಹಾಕಬೇಕಾಗತ್ತೆ. ಅದರಿಂದ ಬರುವಂಥ ಪೋಷಕಾಂಶಗಳು ಇದೆಲ್ಲವೂ ಸೇರಿ ನಮಗೆ ಬೇಕಾದಂಥ ಸೂಕ್ಷ್ಮಾಣು ಜೀವಿಗಳು, ಫೈಟೋಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಅದು ನೀವು ಮೀನು ಮರಿಗಳನ್ನು ಬಿಟ್ಟಂಥ ಸಮಯಕ್ಕೆ ತುಂಬ ಮುಖ್ಯವಾದದ್ದು ಅರ್ಲಿ ಸ್ಟೇಜಸ್ಸಲ್ಲಿ. ಸೊ ಹಂಗಾಗಿ ಆ ಆಹಾರಗಳು, ಅದು ನೈಸರ್ಗಿಕ ಆಹಾರ ಯಾವುದು, ಫೈಟೋಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್. ಈ ರೀತಿಯಾಗಿ ಅವು ಆ ಸೂಕ್ಷ್ಮಾಣು ಜೀವಿಗಳು ಬರಬೇಕು ಅಂತಂದರೆ ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಏನು ಸಾವಯವ ವಸ್ತು ಇದೆ, ಇದು ಕೊಳೆ ಅಂದರೆ ಮೈಕ್ರೋಬಿಯಲ್ ಡಿಗ್ರೇಡೇಷನ್ನು ಮತ್ತು ಮಿನರಲೈಜೇಷನ್ ಆಗಬೇಕು. ಸೊ ಹಿಂಗಾಗಿ ಡ್ರೈಯಿಂಗ್ಗೆ ಅಂದರೆ ಪಾಂಡು ಒಣಗಿಸೋದು ಅವಶ್ಯಕತೆ ಇರುತ್ತದೆ. ಮತ್ತು ಏನಾಗುತ್ತೆ ಅಂದರೆ, ಈಗ ಸಪೋಸು ಈಗ ಒಬ್ಬರು ಆಲ್ರೆಡಿ ತುಂಬ ಸಲ ಮಾಡಿರ್ತಾರೆ, ಒಂದು 2-3 ಸೈಕಲ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಸಿಚುಯೇಷನ್ 1 ನಾನು ಆಗಲೇ ಹೇಳಿದೆ ನಿಮ್ಮ ಗಮನಕ್ಕೆ. ಸಿಚುಯೇಷನ್ 1 ಅಂತಂದರೆ ಅವ್ರ ಹತ್ರ ಈಗ ಆಲ್ರೆಡಿ ಪಾಂಡ್ ಇದ್ದವರೆಲ್ಲ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಈಗ ಕಂಟಿನ್ಯೂಸ್ ಮಾಡ್ತಿರ್ಬೇಕಾದ್ರೆ ಅವರು ಕಂಟಿನ್ಯೂಸ್ ಫೀಡು ಮತ್ತು ಸಗಣಿ ಮಗದೊಂದು ಅಂತ ಆಗಿದಾಗ ಈ ಪಾಂಡ್ ಬಾಟಮಲ್ಲಿ ಏನಾಗುತ್ತೆ, ಹಾಕಿದ್ದೆಲ್ಲವೂ ಮತ್ತು ಮೀನು ಮರಿಗಳು ಅದೇನು ಅದರದ್ದು ವೇಸ್ಟೇಜ್ ಎಲ್ಲ ಇರುತ್ತೆ, ಅದನ್ನು ನೀರಿಗೆ ಬಿಟ್ಟಾಗ ಅದು ಕೆಳಗಡೆ ಹೋಗಿ ಸೆಟ್ಲಾಗಿ ಏನಾಗುತ್ತೆ ಅಂದರೆ ಈ ಅಮೋನಿಯಾ ಮತ್ತು ಹೈಡ್ರೋಜನ್ ಸಲ್ಫೈಡ್ ಇದೆಲ್ಲ ಏನಾಗುತ್ತೆ, ಇದೆಲ್ಲ ರಾಸಾಯನಿಕ ಅಂಶಗಳು, ಇದೆಲ್ಲವೂ ಡೆವಲಪ್ ಆಗುತ್ತೆ. ಡ್ರೈಯಿಂಗ್ ಅಂದರೆ ಒಣಗೋದಕ್ಕೆ ಪಾಂಡನ್ನು ಬಿಟ್ಟಾಗ ಏನಾಗುತ್ತೆ ಅಂತಂದರೆ, ನೀವು ಉಳುಮೆ ಮಾಡಿ ಒಣಗೋದಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದರೆ, ಈ ಭೂಮಿಯಲ್ಲಿ ಉತ್ಪತ್ತಿ ಆಗಿದ್ದಂಥ ಮತ್ತು ಏನಾಗಿರುತ್ತೆ ಅಂದರೆ ಟ್ರ್ಯಾಪ್ ಆಗಿರುತ್ತೆ. ನೋಡಿ, ನೀವು ಉಳುಮೆ ಮಾಡಿ ಅದನ್ನು ಕೆಳಗಡೆ ಮಣ್ಣನ್ನು ಮೇಲಕ್ಕೆ ಹಾಕ್ತೀರಾ. ಸೊ ಅವಾಗ ಏನಾಗುತ್ತೆ, ರೊಟೇಷನ್ ಆಗುತ್ತೆ ಮಣ್ಣು. ಸೊ ಅವಾಗ ಏನಾಗುತ್ತೆ, ಈ ಟ್ರ್ಯಾಪ್ ಆಗಿರುತ್ತೆ ಅಂದರೆ ಸೇರ್ಕೊಂಡಿರುತ್ತಲ್ಲ, ಇದು ಹೊರಗಡೆ ಹೋಗೋಕ್ಕೆ ಅವಕಾಶ ಆಗದೇ ಸೇರ್ಕೊಂಡಿರುವಂಥ ಈ ಅಮೋನಿಯಾ ಆಗಿರ್ಬೋದು ಅಥವಾ H2S ಆಗಿರ್ಬೋದು, ಇದೆಲ್ಲವೂ ಹೊರಗಡೆ ಹೋಗುತ್ತೆ. ಮತ್ತು ಇನ್ನೂ ಏನೇನು ಅನುಕೂಲ ಆಗುತ್ತೆ ಅಂತಂದರೆ ನೋಡಿ, ಡ್ರೈಯಿಂಗ್ ಅಂತಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ರೋಗಹಾರಕ ಸೂಕ್ಷ್ಮಾಣುಜೀವಿಗಳನ್ನು ಸಾಯಿಸೋದಕ್ಕೆ ಹೆಲ್ಪ್ ಆಗುತ್ತೆ ಒಣಗಿಸೋದು. ನಂತರದಲ್ಲಿ ಸಿಚುಯೇಷನ್ 2 ಏನು ಸಿಚುಯೇಷನ್ ಅಂದರೆ ಸನ್ನಿವೇಶ 2ರಲ್ಲಿ ನಾನು ಹೇಳ್ದಂಗೆ ಅವ್ರ ಹತ್ರ ಪಾಂಡ್ ಇದೆ, ಅವ್ರ ಹತ್ರ ನೀರು ಕೂಡ ಇದು ಮಾಡೋಕ್ಕಾಗೋದಿಲ್ಲ, ಅಂದರೆ ನೀರು ಹೊರಗಡೆ ತೆಗಿಯೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಾಗ ಕೆಲವೊಂದು ಟೈಮಲ್ಲಿ ಏನಾಗಿರ್ತದೆ ಅಂದರೆ ನೀವು ಮೋಟ್ರ್ ಇಟ್ಟು ಹೊಡ್ಕೋತೀರಾ, ಯಾಕೆಂದರೆ ಹೊರಗಡೆ ಹೊಡಿತೀರಾ, ಯಾಕೆಂದರೆ ನೀರು ಅದರಲ್ಲಿ ನಿಮಗೆ ಈ ಪ್ರೆಡೆಟರಿ ಫಿಶಸ್ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಈಗ ಕ್ಯಾಟ್ ಫಿಶ್ಶು, ಈಗ ಕೆರೆ ಪಕ್ಕದಲ್ಲಿ ನಿಮ್ಮದೊಂದು ಪಾಂಡ್ ಇರುತ್ತೆ ಅಂತ ಅಂದ್ಕೊಳ್ಳಿ, ತೆಗ್ದಿರ್ತೀರ, ಅದರಲ್ಲಿ ನೀರನ್ನು ಖಾಲಿ ಮಾಡೋಕ್ಕಾಗಲ್ಲ. ಅಂದರೆ ನೀವು ಔಟ್ಲೆಟಲ್ಲಿ ಅಂದರೆ ನೀರು ಹೊರಗೆ ಹೋಗೋ ವ್ಯವಸ್ಥೆನೂ ಇರೋಲ್ಲ, ನೀರು ಒಳಗಡೆ ಬರೋ ವ್ಯವಸ್ಥೆನೂ ಇರೋದಿಲ್ಲ, ಜಲದಲ್ಲಿ ನಿಮಗೆ ನೀರು ತುಂಬಿಕೊಳ್ಳುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಈಗ ನಿಮ್ಮ ಗಮನಕ್ಕೆ ಬರುತ್ತೆ, ಏನೋ ಇದರಲ್ಲಿ ಕ್ಯಾಟ್ ಫಿಶ್ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬರುತ್ತೆ. ಕ್ಯಾಟ್ ಫಿಶ್ಶು ಮತ್ತು ಇನ್ನಿತರ ಕೆರೆ ಭಾಗದಲ್ಲಿ ನಿಮಗೆ ಗೊತ್ತಾದಂಗೆ ಅವು ಮಾಂಸಾಹಾರಿ ಮೀನುಗಳು. ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಅವು ಈ ಕಡೆ ನಿಮ್ಮ ನೀವು ಮೀನು ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಜಾಗಕ್ಕೆ ಬಂದುಬಿಡೋ ಚಾನ್ಸ್ ಇರುತ್ತೆ. ಅವಾಗ ಏನು ಮಾಡಬೇಕಾಗತ್ತೆ, ನಿಮ್ಮ ಗಮನಕ್ಕೆ ಬರುತ್ತೆ ಅದು ಮೀನುಗಳಿರೋದು. ಅವಾಗ ಏನು ಮಾಡಬೇಕು, ನಾವು ನೀರನ್ನು ಕಡಿಮೆ ಮಾಡಿ ಆದಷ್ಟು ಡ್ರೈ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಗ ಏನಾಗುತ್ತೆ ಅಂದರೆ ನಿಮಗೆ ಆ ಮೀನುಗಳೇನೆಲ್ಲ ಇರ್ತದೆ ಅದನ್ನು ತೆಗೆದಾಕೋ ಒಂದು ಅವಕಾಶನೂ ಕೂಡ ಸಿಗುತ್ತೆ. ಹಂಗಾಗಿ ನಿಮಗೆ ನಂತರ ಮೀನು ಮರಿ ಬಿಟ್ಟಾಗ ಈ ಮೀನುಗಳು, ಈ ಮತ್ಸ್ಯ ಭಕ್ಷಕ ಮೀನುಗಳು ಏನಿದ್ದಾವೆ, ಕ್ಯಾಟ್ ಫಿಶ್ ಆಗಿರ್ಬೋದು, ಕೊರವ ಅಂತ ಹೇಳ್ತೀವಿ ನಮ್ಮ ಕಡೆ, ಕೆಲವೊಂದು ಕೊರವ ಮೀನುಗಳು, ಸ್ನೇಕೆಟ್ಸ್ ಅಂತೇಳಿ, ಮತ್ತು ಕ್ಯಾಟ್ ಫಿಶ್ ಅಂದರೆ ಚೋಳು ಮೀನು ಅಂತ ಹೇಳ್ತೀವಿ. ಈ ಮೀನುಗಳೆಲ್ಲ ಏನು ಮಾಡ್ತದೆ, ಆ ಮೀನುಗಳನ್ನ ತಿಂದಾಕ್ಬಿಡುತ್ತೆ. ಸೊ ನಾವು ಹಿಂಗೆ ಡ್ರೈಯಿಂಗ್ ಇದು ಮಾಡೋದ್ರಿಂದ ನಮಗೆ ಡ್ರೈನಿಂಗ್ ಮಾಡಿ ಅಂದರೆ ಇರೋ ನೀರೆಲ್ಲ ಹೊರಗಡೆ ಹಾಕಿ ನಾವು ಡ್ರೈ ಮಾಡೋದ್ರಿಂದ ಈ ಮೀನುಗಳನ್ನು ಕೂಡ ಅವಾಯ್ಡ್ ಮಾಡ್ಬೋದಾಗಿರ್ತದೆ. ಈ ಮೀನು ಮತ್ಸ್ಯಭಕ್ಷಕ ಮೀನು ಮತ್ತು ಇನ್ನೊಂದಷ್ಟು ಕಳೆ ಮೀನುಗಳಂತಲೂ ಕೂಡ ಬರುತ್ತೆ. ನೀವು ನಿಮ್ಮ ಕೆರೆಲ್ಲ ನೋಡಿರ್ಬೋದು. ಮತ್ತು ಈ ಸೀಗಡಿ ಸತ್ತೆ ಒಳಗಡೆ ಎಲ್ಲ ತುಂಬ ಮೀನುಗಳಿರ್ತದೆ. ಹವ್ಯಾಸಿ ಸೀಗಡಿ ಎಲ್ಲ ಹಿಡಿಯೋರನ್ನ ನೋಡಿರ್ಬೋದು ನೀವು ಕೆರೆ ಕಟ್ಟೆ ಭಾಗದಲ್ಲಿ. ಅವರು ಬಲೆ ಹಾಕಿ ಸೀಗಡಿಗೆಲ್ಲ ಹಿಡಿಬೇಕಾದ್ರೆ ಏನಾಗುತ್ತೆ ಅಂದರೆ ಸೀಗಡಿ ಜೊತೆಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯೆಲ್ಲ ಮೀನುಗಳಿರುತ್ತೆ. ಸೊ ಈ ಮೀನುಗಳೆಲ್ಲ ನಮ್ಮ ಈ ಕೃಷಿ ಅಂದರೆ ನಾವು ಏನು ಮೀನು ಕೃಷಿ ಮಾಡಬೇಕು ಅಂತಿದ್ದೀವಿ ಆ ಕೊಳಕ್ಕೆ ಬಂದು ಸೇರ್ಕೊಬಿಟ್ಟಾಗ ಏನಾಗುತ್ತೆ ಅಂದರೆ ನೀವು ಹಾಕೋ ಫೀಡ್ ಆಗಲಿ ಮತ್ತು ಆ ಪಾಂಡ್ದು ಜಾಗ ಎಲ್ಲ ಏನಿದೆ ಅದೆಲ್ಲವನ್ನು ಇವೇ ಆಕ್ರಮಿಸ್ಕೊಬಿಟ್ಟಾಗ ನಾವು ಹಾಕೋ ಫೀಡು ಅವಕ್ಕೆ ತುಂಬ ಕಡಿಮೆ ಆಗುತ್ತೆ. ಎಲ್ಲ ಫೀಡು ಇವೇ
ತಿನ್ಬಿಡೋಕ್ಕೆ ಬಂದ್ಬಿಡೋದ್ರಿಂದ ಮತ್ತು ಜಾಗನೂ ಕಡಿಮೆ ಆಗೋದ್ರಿಂದ ನಾವು ಏನು ಅನ್ಕೋತೀವಿ ಅಷ್ಟರ ಮಟ್ಟಿಗೆ ಉತ್ತಮವಾಗಿ ಇದು ಬರೋದಿಲ್ಲ, ಬೆಳವಣಿಗೆ ಬರೋದಿಲ್ಲ. ಹಾಗಾಗಿ ಡ್ರೈಯಿಂಗ್ ಮಾಡಬೇಕಾಗತ್ತೆ. ಸೊ ನಂತರದಲ್ಲಿ ಈಗ ಹೇಳಿದ್ನಲ್ಲ, ಈಗ ಸನ್ನಿವೇಶ 2 ಅಂತಿದ್ದಾಗ ಕೆಲವೊಂದು ಪಾಂಡಲ್ಲಿ ಡ್ರೈಯಿಂಗ್ ಇದು ಮಾಡೋಕ್ಕಾಗೋದಿಲ್ಲ ಅಂತಂದಾಗ ಅಲ್ಲಿ ಡ್ರೈನಿಂಗು ಕೂಡ ಬರುತ್ತೆ. ಸೊ ಡ್ರೈಯಿಂಗು ಮತ್ತು ಡ್ರೈನಿಂಗು, ಮೊದಲು ನೀರೇನಾದ್ರು ತುಂಬಿದರೆ ನೀರನ್ನು ಕಡಿಮೆ ಮಾಡಿ ನಂತರದಲ್ಲಿ ಪಾಂಡನ್ನು ಒಣಗಿಸ್ಕೋಬೇಕಾಗತ್ತೆ. ಈಗ ನೋಡಿ ಇನ್ನೊಂದ್ಸಲ ರಿಮೈಂಡ್ ಮಾಡ್ತೀನಿ. ಇವಾಗ ಮೊದಲನೇ ಏನು ಮಾಡ್ಕೊಂಡು ಒಂದು ಸೈಟ್ ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಒಂದು ಪಾಂಡ್ ತೆಗೆಸ್ಕೊಂಡ್ರಿ, ಅಧಿಕಾರಿಗಳ ಜೊತೆ ಮಾತಾಡಿ ಅವರ ಕನ್ಸಲ್ಟೇಷನ್ ಮಾಡಿ ನೀವೊಂದು ನಿಮ್ಗೆ ಅನುಕೂಲ ಆಗೋ ಥರ ಒಂದು ಪಾಂಡ್ ತೆಗೆಸ್ಕೊಂಡ್ರಿ, ನಂತರ ಉಳುಮೆ ಮಾಡಿಸಿದ್ರಿ, ಈಗ ಡ್ರೈಯಿಂಗ್ ಬಿಡ್ತಿದ್ದೀರಾ. ಸೊ ಇದು ಒಂದಾಯಿತು ಅಂದರೆ ಈಗ ಸನ್ನಿವೇಶ ಅದು 2 ಅಂತ ಹೇಳಿದ್ನಲ್ಲ. ಏನು ಅಂತಂದರೆ ಯಾರು ಈಗ ಮೀನು ಕೃಷಿಕರು ಇರ್ತಾರೆ ಅವ್ರಿಗೆ ಒಂದು ಪಾಂಡ್ ಇರುತ್ತೆ, ಅದನ್ನು ನೀರು ಇದು ಮಾಡೋಕ್ಕಾಗೋದಿಲ್ಲ, ಅದನ್ನು ಔಟ್ಲೆಟ್ ಅಥವಾ ಇನ್ಲೆಟ್ ಅಂದರೆ ನೀರು ಒಳಗಡೆ ಬರೋ ವ್ಯವಸ್ಥೆನೂ ಇರೋದಿಲ್ಲ, ಹೊರಗಡೆ ಹೋಗೋ ವ್ಯವಸ್ಥೆನೂ ಇರೋದಿಲ್ಲ. ಸೊ ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವೇ ಮ್ಯಾನ್ಯುವಲ್ ಆಗಿ ಒಂದು ಮೋಟ್ರ್ ಪಂಪ್ ಇಟ್ಟು ಇಲ್ಲ ಎಲೆಕ್ಟ್ರಿಸಿಟಿ ಮೋಟ್ರ್ ಇಟ್ಟು ನಾವು ಖಾಲಿ ಮಾಡಬೇಕಾಗತ್ತೆ. ಖಾಲಿ ಮಾಡಿ ಡ್ರೈಯಿಂಗ್ ಮಾಡಬೇಕಾಗತ್ತೆ. ಡ್ರೈಯಿಂಗ್ ಮಾಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಒಂದು, ನಮಗೆ ಬೇಡದೇ ಇರೋ ಮತ್ಸ್ಯಭಕ್ಷಕ ಮೀನುಗಳಾಗಲಿ ಅಥವಾ ಬೇರೆ ಕಳೆ ಮೀನುಗಳಾಗಲಿ ಇವನ್ನ ಕಡಿಮೆ ಮಾಡ್ಕೋಬೋದು. ನಂತರದಲ್ಲಿ ಬಂದಾಗ ಈಗ ಡ್ರೈಯಿಂಗು ಕೂಡ ಆಯಿತು, ನೀವು ಪಾಂಡನ್ನು ಒಣಗಿಸಿದ್ದೀರಾ, ನೀಟಾಗಿ ಒಣಗಿಸಿದ್ದೀರಾ. ಮುಂದೆ ಏನು ಮಾಡಬೇಕು? ಮುಂದೆ ಸುಣ್ಣ ಗೊತ್ತಾ ನಿಮಗೆಲ್ಲ? ಸುಣ್ಣ ಗೊತ್ತಿರುತ್ತೆ, ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಸುಣ್ಣ. ಈ ಸುಣ್ಣ ಏನು ಬರುತ್ತೆ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಅಂತಂದರೆ ನಾವು ಪಾಂಡ್ಗೆ ಕೊಡಬೇಕಾಗತ್ತೆ. ಪಾಂಡಿನ ತಳ ಏನಿರುತ್ತೆ, ಮಣ್ಣೇನಿರುತ್ತೆ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಎಷ್ಟು ಕೊಡಬೇಕಾಗತ್ತೆ? 1 ಹೆಕ್ಟೇರ್ ಜಾಗಕ್ಕೆ 200 to 250 kg ಸುಣ್ಣ ಕೊಡಬೇಕಾಗುತ್ತೆ. ನಿಮ್ಮಲ್ಲಿ ಸಿಗುವಂಥ ಸುಣ್ಣನೇ ಸಾಕು. ನಿಮ್ಮಲ್ಲಿ ನಾರ್ಮಲಾಗಿ ಏನು ಈ ಸುಣ್ಣ ಸಿಗುತ್ತೆ ಅದು ಕೊಟ್ಟರೆ ಸಾಕು. ಸೊ ಈ ಸುಣ್ಣ ಹಾಕೋದ್ರಿಂದ ನಮಗೇನು ಅನುಕೂಲ ಆಗುತ್ತೆ? ಈಗ ನಿಮಗೆಲ್ಲ ಗೊತ್ತಿರೋ ಹಂಗೆ ಒಂದೊಂದು ರೀತಿಯ ಮಣ್ಣಿಗೂ ಒಂದೊಂದು ರೀತಿ ಕ್ಷಾರತೆ ಇರುತ್ತೆ. ಕ್ಷಾರತೆ ಅಂತಂದರೆ pH ಅಂತೇಳಿ. ಸೊ ಕೆಲವೊಂದು ಮಣ್ಣು ಏನಾಗಿರುತ್ತೆ ಅಂತಂದರೆ ಅಸಿಡಿಕ್ ಆಗಿರುತ್ತೆ, ಕೆಲವೊಂದು ಏನಾಗಿರುತ್ತೆ ಅಂದರೆ ಆಲ್ಕಲೈನ್ ಆಗಿರುತ್ತೆ. ಈಗ ನಮಗೆ ಮೀನು ಕೃಷಿ ಮಾಡಬೇಕು ಅಂತಂದರೆ ಈ ಕ್ಷಾರತೆ ಅಂದರೆ pH ಎಷ್ಟಿರಬೇಕು? 7 to 8.5 ಇರಬೇಕು. ಹಿಂಗಾಗಿ ನಮಗೇನಾದರೂ ನಮ್ಮ ಹತ್ರ ಇರೋ ಮಣ್ಣಾಗಲಿ ಇಲ್ಲ ನೀರಾಗಲಿ ಇದರಲ್ಲಿ ಏನಾದರೂ ಅಸಿಡಿಕ್ ಅಂದರೆ ಅಸಿಡಿಟಿ ಏನಾದ್ರು ಜಾಸ್ತಿ ಇತ್ತು ಇಲ್ಲ ಆಲ್ಕಲಿನಿಟಿ ಏನಾದ್ರು ಜಾಸ್ತಿ ಇತ್ತು ಅಂದರೆ ಇದನ್ನು ನಾವು ಸರಿ ಮಾಡ್ಕೋಬೇಕು ಅಂತಂದರೆ ಅದು ಅಸಿಡಿಕ್ ಆದರೂ ಇರಲಿ ಆಲ್ಕಲಿನ್ ಆಗೋ ಇರಲಿ. ಆಯಿತಾ? ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ನೀವು ಒಂದು ಬೇಸಿಕ್ ಟೆಸ್ಟ್ ಅಂತ ಮಾಡಿಸಿದಾಗ ನಿಮಗೆ ಯಾರು ಟೆಸ್ಟ್ ಮಾಡ್ತಾರೆ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ಈ ರೀತಿ ಇದೆ ಅಂತ. ಮತ್ತು ನೀವು ನೋಡಿದ್ರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಲೈಮ್ ಹಾಕಬೇಕಾಗತ್ತೆ. ಅದು ಅಸಿಡಿಕ್ ಆದರೂ ಇರಲಿ ಇಲ್ಲ ಆಲ್ಕಲೈನ್ ಆದರೂ ಆಗಲಿಯೂ ಕೂಡ ಇದ್ರೂ ಏನೂ ಸಮಸ್ಯೆ ಇಲ್ಲ. ನೀವು 200 to 250 kg ಸುಣ್ಣ ಹಾಕಬೇಕಾಗತ್ತೆ. ಈ ಸುಣ್ಣ ಹಾಕೋದ್ರಿಂದ ಏನೇನಾಗುತ್ತೆ ಅಂತಂದರೆ, ಒಂದು ನಾವು ಹೇಳಿದ್ನಲ್ಲ ಈಗ ಸಾಯಿಲ್ ಮತ್ತು ವಾಟ್ರದ್ದು ಏನಿರ್ತದೆ, ಈಗ ಎರಡರದ್ದು ಆಮ್ಲತೆ ಏನಾದ್ರು ಡಿಫ್ರೆನ್ಸ್ ಇದ್ದಾಗ, ಏನಾದ್ರು ಹೆಚ್ಚು ಕಡಿಮೆ ಇದ್ದಾಗ ಅದನ್ನು ನಮ್ಗೆ ಯಾವ ರೀತಿ ಬೇಕು ಎಷ್ಟು ಬೇಕು ಅಂದರೆ ಬ್ಯಾಲೆನ್ಸ್ ಮಾಡುವಂಥದ್ದು. ಈ ಬ್ಯಾಲೆನ್ಸ್ ಮಾಡುವಂಥದ್ದಕ್ಕೆ ಈ ಸುಣ್ಣ ಹಾಕೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ನಾನು ಆಗಲೇ ಹೇಳ್ದಂಗೆ, ಈಗ ನಾವೇನಾದರೂ ಈ ಸಾವಯವ ಅಂಶ ಏನಿರ್ತದೆ ಪಾಂಡಲ್ಲಿ ಅಂದರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಸುಣ್ಣವನ್ನು ಹಾಕೋದ್ರಿಂದ ಇದು ಕೂಡ ಅದರ ಬ್ರೇಕ್ ಡೌನ್ ಅಂದರೆ ಅದರ ಖನಿಜೀಕರಣ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತದೆ. ಖನಿಜೀಕರಣ ಅಂದರೆ ಏನಂತಂದರೆ, ಈಗ ಈ ಗೊಬ್ಬರ ಎಲ್ಲ ಇರ್ತದೆ ಅಲ್ವರ, ಅದ್ರ ಮೇಲೆ ಈ ಸೂಕ್ಷ್ಮಾಣುಜೀವಿಗಳೆಲ್ಲ ಆ್ಯಕ್ಟ್ ಆಗಿ ಅಂದರೆ ಸೂಕ್ಷ್ಮಾಣುಜೀವಿಗಳೆಲ್ಲ ಅದನ್ನೆಲ್ಲನೂ ಕೊಳಿಸಿ ಅದರಿಂದ ಪೋಷಕಾಂಶಗಳನ್ನು ಮಣ್ಣಿಗಾಗಲಿ ಇಲ್ಲ ನೀರಿಗಾಗಲಿ ಬಿಟ್ಕೊಡುವಂಥದ್ದು. ಅದು ನಾನು ಮುಂದೆ ಹೇಳ್ತೀನಿ. ಈ ಪೋಷಕಾಂಶಗಳು ನೀರಿಗೆ ಬರೋದ್ರಿಂದ ನಮ್ಗೆ ಏನು ಅನುಕೂಲ, ಏನಕ್ಕೆ ಅದನ್ನು ನೀರಿಗೆ ನಾವು ಬರೋ ಥರ ಮಾಡ್ಕೋಬೇಕು ಅನ್ನೋದನ್ನ ನಾನು ನಂತರದಲ್ಲಿ ಈಗ ಮುಂದೆ ಬರುತ್ತೆ ಅದನ್ನು ಹೇಳ್ತೀನಿ ನಾನು. ಸೊ ಆಮೇಲೆ ಇನ್ನೇನಾಗುತ್ತೆ ಅಂತಂದರೆ, ಈಗ ಮಣ್ಣಲ್ಲೆಲ್ಲ ಏನಾಗಿತ್ತು ಅಂದರೆ ಈ ಫಾಸ್ಫರಸ್ ಅನ್ನೋದು ಈ ಫೈಟೋಪ್ಲಾಂಕ್ಟನ್ ಇದರ ಬೆಳವಣಿಗೆ. ಫೈಟೋಪ್ಲಾಂಕ್ಟನ್ ಅನ್ನುವಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫೈಟೋಪ್ಲಾಂಕ್ಟನ್ ಅನ್ನುವಂಥದ್ದು ಒಂದು ಸೂಕ್ಷ್ಮಾಣುಜೀವಿ. ಆಯ್ತಾ? ಇದು ಮೀನು ಮರಿ ಸಣ್ಣದಿದ್ದಾಗ ಅತ್ಯಂತ ಇಷ್ಟಪಟ್ಟು ತಿಂತವೆ ಮೀನುಗಳು. ಇದನ್ನು ಈ ಸೂಕ್ಷ್ಮಜೀವಿ ಬರಬೇಕು ಅಂತ ಏನೇನೆಲ್ಲ ಮಾಡಬೇಕು, ಇದೇನೇ ನಮ್ಮದು ಪ್ರೀ ಸ್ಟಾಕಿಂಗ್ ಪಾಂಡ್ ಮ್ಯಾನೇಜ್ಮೆಂಟ್ ಅಂದರೆ ಪೂರ್ವ ಸಿದ್ಧತೆಗಳು. ನಾವೇನೇನೆಲ್ಲ ಈಗ ಮಾತಾಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ನಾವೇನಕ್ಕೆ ಮಾತಾಡ್ತಾ ಇದ್ದೀವಿ ಅಂತ ಏನಕ್ಕೆ ಮಾಡಬೇಕು ಅಂತಂದರೆ, ಸೂಕ್ಷ್ಮಾಣುಜೀವಿಗಳು ಬರಬೇಕದು. ಅದು ಬರೋದ್ರಿಂದ ಏನಾಗುತ್ತೆ ನಮಗೆ ಅಂತಂದರೆ, ಮೀನು ಮರಿಗಳು ಇನಿಷಿಯಲಿ ನಾವು ಪ್ರಾರಂಭದಲ್ಲಿ ಬಿಟ್ಟಾಗ ಸಣ್ಣ ಇರ್ತವೆ. ಆಯ್ತಾ? ನೀವು ಸಡನ್ನಾಗಿ ತಂದು ಇವತ್ತು ಬಿಡ್ತೀರಾ ಅಂತಂದರೆ ಏಕಾಏಕಿ ನೀವು ದೊಡ್ಡ ಪೆಲೆಟೆಡ್ ಫೀಡ್ಸ್ಗಾಗಲಿ ಅದಕ್ಕೆ ಇದು ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನೀವು ಹಾಕೋ ಪಾಂಡಲ್ಲೇ ಅವಕ್ಕೆ ಬೇಕಾದಂಥ ಆಹಾರ ಬೇಕಾದಂಥ ರೀತಿಯಲ್ಲಿ ಸಿಕ್ಕಿದಾಗ ಅವು ಚೆನ್ನಾಗಿ ತಿಂದು ನಿಮಗೆ ಮುಂದೆ ದೊಡ್ಡ ಆಗ್ತವೆ. ನೆಕ್ಸ್ಟು ನೀವು ಅದು ಮೀನು ಮರಿಗಳು ದೊಡ್ಡ ಆದಾಗ ಬೇಕಾದರೆ ನೀವು ಪೆಲೆಟೆಡ್ ಫೀಡ್ ಅಂತ ಬರುತ್ತೆ, ಆಗ ಅದಕ್ಕೆ ಸ್ವಿಚ್ ಆಗ್ಬೋದು. ಹಂಗಾಗಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಫೈಟೋಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್ ಬರೋದು ತುಂಬ ಮುಖ್ಯ ಆಗಿರುತ್ತೆ.
ಮತ್ತು ಸುಣ್ಣ ಹಾಕೋದ್ರಿಂದ ಇನ್ನೇನಾಗುತ್ತೆ ಅಂತಂದರೆ ಈ ನಮ್ಮದು ಪಾಂಡ್ ಬಾಟಮಲ್ಲಿ ಏನಾದರೂ ಬೇಡವಾದಂಥ ಏನಾದರೂ ಸೂಕ್ಷ್ಮಾಣುಜೀವಿಗಳು ಈ ಥರ ಏನಾದ್ರು ಇದ್ದರೆ ಅವು ಕೂಡ ಸುತ್ತೋಗ್ತವೆ. ಸೂಕ್ಷ್ಮಾಣುಗಳ ಜೀವಿ ಜೊತೆಗೆ ಯಾವ್ದಾದ್ರು ಈ ಮೊಟ್ಟೆಗಳಾಗಲಿ ಈ ಮೀನು ಮೊಟ್ಟೆಗಳಾಗಲಿ ಇಲ್ಲ ಬೇರೆ ಬೇರೆ ಕೀಟಗಳ ಮೊಟ್ಟೆ ನೋಡಿ, ಮತ್ಸ್ಯಭಕ್ಷಕ ಮೀನುಗಳಿದ್ದಾವೆ ಮತ್ತು ಮತ್ತು ಇದು ಕಳೆ ಮೀನುಗಳಿದೆ, ಮತ್ತು ಮುಂದೆ ಹೇಳ್ಕೊಡ್ತೀನಿ ನಾನು. ಮತ್ಸ್ಯಾಹಾರಕ ಕ್ರಿಮಿಕೀಟಗಳು ಕೂಡ ಇದ್ದಾವೆ. ಕೆಲವೊಂದು ಕೀಟಗಳು ಮೀನುಗಳಿಗೆ ಹಾನಿನ ಮಾಡ್ತವೆ. ನೀವು ಪಾಂಡ್ಗೆ ಮೀನು ಮರಿ ಬಿಟ್ಟಾಗ ಸೊ ಏನು ಮಾಡಿರ್ತವೆ ಅಂದರೆ ಇವು ಪ್ರೀವಿಯಸ್ ಸೈಕಲ್ ಅಂದರೆ ನೀವು ಹಿಂದೆ ಏನಾದ್ರು ಮೀನು ಕೃಷಿ ಮಾಡಿದರೆ ಆವಾಗ ಮೊಟ್ಟೆಗಳೇನಾದ್ರು ಇಟ್ಟು ಅದು ತಳ ಏನಾದ್ರು ಸೇರಿಕೊಂಡಿದ್ರೆ ನಾವು ಈ ಡ್ರೈಯಿಂಗು ಮತ್ತು ಈ ಲೈಮಿಂಗ್ ಮಾಡೋದ್ರಿಂದ ಅವೆಲ್ಲವನ್ನು ಕೂಡ ನಾವು ಸಾಯಿಸಿ ನಮಗೆ ಪಾಂಡನ್ನು ನಾವು ಒಳ್ಳೆ ರೀತಿಲಿ ಮೀನು ತಂದು ಬಿಟ್ಕೊಳ್ಳೋದಕ್ಕೆ ಅಣಿ ಮಾಡ್ಕೋಬೋದಾಗಿರುತ್ತೆ. ಸೊ ಸುಣ್ಣ ಅಂತಂದರೆ ನಿಮಗೆ ಅವೈಲಬಲ್ ಇರುತ್ತೆ. ಅಗ್ರಿಕಲ್ಚರ್ ಲೈಮು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಇಲ್ಲ ಕ್ಯಾಲ್ಸಿಯಂ ಆಕ್ಸೈಡು, ಕ್ವಿಕ್ ಲೈಮ್ ಅಂತ ಹೇಳ್ತೀವಿ. ಸುಣ್ಣ ಅಂತ ನೀವು ಎಲ್ಲೋ ಕೇಳಿದ್ರು ನಮ್ಮ ರಸಗೊಬ್ಬರದ ಅಂಗಡಿಲೋ ಕೇಳಿದ್ರೆ ಬೇಕಾದ್ರೆ ನಿಮ್ಗೆ ಸಿಗುತ್ತೆ ಅಲ್ಲಿ ಕೂಡ. ಸೊ ಇದನ್ನು ನೀವು ಬಳಸ್ಕೊಂಡು ಹಾಕ್ಬೋದು. ಸೊ ಎಷ್ಟು ಹಾಕ್ತೀರಾ ಅಂತಂದರೆ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, 200 to 250 kg ಪ್ರತಿ ಹೆಕ್ಟೇರ್ಗೆ, ಆಯ್ತಾ. ಸೊ ನಂತರದಲ್ಲಿ ಏನು ಮಾಡ್ತೀರಾ, ಸುಣ್ಣ ಹಾಕ್ತೀರಾ. ಸುಣ್ಣ ಹಾಕಿದ್ಮೇಲೆ ನೀರು ತುಂಬಿಸ್ಕೋತೀರಾ. ನೀರು ತುಂಬಿಸ್ಕೋಬೇಕು. ಯಾವ ಥರ ತುಂಬಿಸ್ಕೋತೀರಾ, ನೀರು ನಮಗೆ ಮೊದಲು ಎಷ್ಟಿರಬೇಕು ಅಂತಂದರೆ ನೀರು 1 to 1.5 ಮೀಟ್ರ್ವರೆಗೂ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಈಗ ನೀರು ತುಂಬಿಸ್ಕೋತೀರಾ. ನೀರು ತುಂಬಿಸ್ಕೋಬೇಕಾದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತುಂಬ ಮುಖ್ಯವಾದಂಥ ಒಂದು ಸ್ಟೆಪ್, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ತುಂಬ ಮುಖ್ಯವಾದದ್ದು. ನಾವು ಏನು ಮೀನು ಕೃಷಿ ಅಂತ ಬಂದಾಗ ಪೂರ್ವ ಸಿದ್ಧತೆ ಏನು ಮಾಡ್ಕೋಬೇಕು ಅದರಲ್ಲಿ ಅತ್ಯಂತ ಬಹು ಮುಖ್ಯವಾದದ್ದು. ಸೊ ಏನಂತಂದರೆ ನೀರು ಬಿಡ್ತೀರಾ. ನಮಗೆ ಬೇಕಾದಂಥ ನೀರಿನ ಪ್ರಮಾಣ 1 to 1.2 ಮೀಟ್ರ್, 5 to 6 ಅಡಿ. ಈ ನೀರು ತುಂಬಿಸ್ಬೇಕಾದ್ರೆ ನಾವೇನು ಈಗ ನೀರನ್ನೇನು ತುಂಬಿಸ್ಕೊತಾ ಇದ್ದೀವಿ ಆ ನೀರನ್ನು ನಾನು ಆಗಲೇ ಹೇಳ್ದಂಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಫೈಟೋಪ್ಲಾಂಕ್ಟನ್ ಮತ್ತು ಝೂ ಪ್ಲಾಂಕ್ಟನ್, ಆಯ್ತಾ, ಈ ಸೂಕ್ಷ್ಮಾಣುಜೀವಿಗಳು ಬರಬೇಕು ಅಂತ ಆ ಪಾಂಡನ್ನ ನೀರನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾವೀಗೇನು ಮಾಡಬೇಕು ಅಂದರೆ ನೀರು ತುಂಬಿಸ್ಬೇಕಾದ್ರೇ ಮೆನ್ಯೂರಿಂಗ್ ಅಂತ ಹೇಳ್ತೀವಿ. ಮೆನ್ಯೂರಿಂಗ್ ಅಂದರೆ ಫಲವತ್ತುಗೊಳಿಸುವಿಕೆ ಅಂದರೆ ಈಗ ಏನು ಮಾಡ್ತೀವಿ ಇದರಲ್ಲಿ ನೋಡಿ, ತುಂಬ ಮುಖ್ಯವಾದದ್ದು ಫಲವತ್ತುಗೊಳಿಸುವಿಕೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಹಸುವಿನ ಗೊಬ್ಬರ ಸಿಗುತ್ತೆ ನೋಡಿ, ಹಸುವಿನ ಗೊಬ್ಬರ ಆಗಿರ್ಬೋದು ಅಥವಾ ಈ ಕೋಳಿ ಗೊಬ್ಬರ ಆಗಿರ್ಬೋದು, ಅಂದರೆ ಈ ಕೋಳಿ ಫಾರ್ಮೆಲ್ಲ ಕೋಳಿದು ಅದು ಡ್ರಾಪಿಂಗ್ಸ್ ಎಲ್ಲ ಬರುತ್ತೆ ನೋಡಿ, ಕೋಳಿ ಈಕೆ ಎಲ್ಲ ಬರುತ್ತಲ್ಲ, ಈ ಗೊಬ್ಬರ ಇದನ್ನು ಬಳಸ್ಕೊಂಡು ನಾವು ಆ ನೀರು ಏನು ಇದು ಮಾಡ್ತೀವಿ. ನಮಗೆ ಬೇಕಾಗಿರೋದು ಹೇಗೆ ಎಷ್ಟು 5 to 6 ಅಡಿ. ಸೊ ನಾವೀಗ ಏನು ಮಾಡಬೇಕು, ಮೊದಲು 1-2 ಅಡಿ ನೀರು ತುಂಬಿಸ್ಕೋತೀರ. 2 ಅಡಿ ನೀರು ತುಂಬಿಸ್ಕೊಂಡು ಈಗ 1 ಹೆಕ್ಟೇರ್ ಪಾಂಡ್ ಇದೆ ಅಂತ ಅನ್ಕೊಳ್ಳೋಣ. 1 ಹೆಕ್ಟೇರ್ ಪಾಂಡ್ಗೆ ಎಷ್ಟು ಕೊಡಬೇಕು ಇವಾಗ ಸಗಣಿನ ನೋಡಿ, 1 ಹೆಕ್ಟೇರ್ ಪಾಂಡ್ಗೆ 8 to 10 ಟನ್ ಕೊಡಬೇಕು. ಅಂದರೆ 8,000 to 10,000 kg. ಸೊ ಈಗ ಏನು ಮಾಡಬೇಕು, 2 ಅಡಿ ತುಂಬಿಸಿದ್ದೀರ, 6 to 8 ಟನ್ ಕೊಡಿ. ಇವಾಗ 6 to 8 ಟನ್ ಕೊಡ್ತೀರಾ. ನಂತರದಲ್ಲಿ ಏನು ಮಾಡ್ತೀರಾ, ಅದು ಏನಾಗುತ್ತೆ ಅಂದರೆ ಆ ಸಗಣಿಯಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕೂಡ ನೀರಿಗೆ ಬರ್ತದೆ. ಮತ್ತು ಭೂಮಿಯಲ್ಲಿ ನಾವೀಗ ಆಲ್ರೆಡಿ ಏನು ಉಳುಮೆ ಮಾಡಿ ಡ್ರೈಯಿಂಗ್ ಮಾಡಿ ಅಲ್ಲಿರೋ ಸಾವಯವ ವಸ್ತುಗಳ ಖನಿಜೀಕರಣದಿಂದ ಅಲ್ಲಿಂದ ಪೋಷಕಾಂಶಗಳೆಲ್ಲ ಏನು ಬಂದಿರುತ್ತೆ ಅದು ಕೂಡ ನೀರಿಗೆ ಬರುತ್ತೆ. ಈಗ ಸಗಣಿಯಿಂದ ಏನು ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಆಗಿರ್ಬೋದು ಮತ್ತು ಪೊಟ್ಯಾಷಿಯಮ್ ಆಗಿರ್ಬೋದು ಅದರಲ್ಲಿರೋ ಸಗಣಿಯಲ್ಲಿರುವಂಥ ಪೋಷಕಾಂಶ ನಿಮಗೆಲ್ಲ ಗೊತ್ತು. ಸಗಣಿ ಅಂಥ ಉತ್ತಮ ಗೊಬ್ಬರ ಅಂತೇಳಿ. ಅದು ನಮ್ಮ ತೋಟಗಾರಿಕೆ ಬೆಳೆ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಬೆಳೆ ಆಗಿರ್ಬೋದು. ಅದೇ ರೀತಿ ಮೀನುಗಳಿಗೂ ಕೂಡ ತುಂಬ ಮುಖ್ಯವಾಗಿ ಹಸುವಿನ ಗೊಬ್ಬರ ಏನಿದೆ ಅದು ಸಹಾಯಕಾರಿಯಾಗಿದೆ ಅದು ಕೂಡ. ಸೊ ಏನು ಮಾಡ್ತೀವಿ, ಇವಾಗ 2 ಅಡಿ ನೀರು ತುಂಬಿಸ್ಕೊಂಡಿದ್ದೀವಿ. ಇವಾಗ 6 to 8,000 kg ಸಗಣಿ ಹಾಕ್ತೀರಾ. ಸಗಣಿ ಹಾಕಾದ್ಮೇಲೆ ಎಲ್ಲನೂ ಕಲಿಸ್ಕೊಡ್ಬೇಕು. ಸಗಣಿ ಏನಾಗುತ್ತೆ ಗೊತ್ತಾ, ಸಗಣಿ ನೀವು ಎಲ್ಲವನ್ನು ಕಲಿಸ್ಕೊಟ್ಟಾಗ ಏನಾಗುತ್ತೆ, ಅದ್ರದ್ದು ಎಲ್ಲ ಕಡೆಯೂ ಪಾಂಡಲ್ಲಿ ಏನಿರ್ತದೆ ನಮ್ಗೆ ಏನು ಬೇಕಾದಂಥ ಸೂಕ್ಷ್ಮಾಣು ಜೀವಿಗಳು ಏನಿರ್ತದೆ ಅವುಗಳು ಅದ್ರ ಮೇಲೆ ಬ್ರೇಕ್ ಡೌನ್ ಅಂದರೆ ಅದನ್ನು ಕೊಳೆಸೋದಕ್ಕೆ ನಮಗೆ ಈಸಿಯಾಗಿ ಮಾಡಿಕೊಟ್ಟಂಗಾಗುತ್ತೆ. ನೀವು ಎಲ್ಲನೂ ಈಗ ಸಗಣಿ ಹೇಳಿದ್ದೀರಪ್ಪ ತಗೊಂಡೋಗಿ ಎಲ್ಲನೂ ಒಂದೇ ಕಡೆ ಆಗೋಯ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ಅದು ಸುಮ್ಮನೆ ಹೋಗಿ ಕೂತ್ಕೊಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಇರೋ ಸಗಣಿ ಮಾತ್ರ ಆ ಸೂಕ್ಷ್ಮಾಣು ಜೀವಿಗಳಿಗೆ ಸಿಗುತ್ತೆ, ಅದ್ರ ಒಳಗಡೆ ಇರೋ ಸಗಣಿ ಎಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತೇಳಿ ಅದು ಹೆಚ್ಚು ಕಡಿಮೆಯಾಗಿ ಏನಾಗುತ್ತೆ, ನೀರಿನಲ್ಲಿ ಆಮ್ಲಜನಕ ಏನಿರುತ್ತೆ ಅದು ಕಡಿಮೆಯಾಗಿ ಮೀನುಗಳು ಸತ್ತು ಹೋಗುವಂಥ ಚಾನ್ಸ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಪಾಚಿ ಅಂತೆಲ್ಲ ಹೇಳಿ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂತಂದರೆ ನೀವು ಸಗಣಿ ಏನಿರುತ್ತೆ ಅದನ್ನು ನೀಟಾಗಿ ನೀರು ಬೀಳುತ್ತಲ್ಲ ಅಲ್ಲಿಗೆ ಹಾಕಿ ಕಲಿಸ್ಕೊಟ್ರು ಕೂಡ ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ನೋಡಿ, ಒಂದು ಪಾಂಡು ಅಂತಂದಾಗ ನಿಮಗೆ ನೀರು ಬೀಳೋದು ಒಂದಿರುತ್ತೆ ಮತ್ತು ನೀರು ಹೊರಗಡೆ ಹೋಗೋದಕ್ಕೂ ಒಂದು ಅವಕಾಶ ಇರುತ್ತೆ. ನೀರು ಬೀಳೋದು ಯೂಶ್ವಲಿ ಮೇಲ್ಗಡೆಯಿಂದ ಪಾಂಡ್ ಒಳಗಡೆಗೆ ಬೀಳುತ್ತೆ. ನೀರು ಹೊರಗಡೆ ಹೋಗೋದು ಪಾಂಡ್ ಕೆಳಗಡೆಯಿಂದ ಒಂದು ಪೈಪ್ ಕೊಟ್ಕೊಂಡಿರ್ತೀರ ಹೊರಗಡೆಗೆ. ನಿಮ್ಮ ಮನೆ ತೊಟ್ಟಿಗಳೆಲ್ಲ, ಸ್ನಾನದ ಮನೆ ತೊಟ್ಟಿಗಳೆಲ್ಲ ಯಾವ ರೀತಿ ಇರ್ತದೆ, ಮೇಲಿಂದ ನಲ್ಲಿ ಇರುತ್ತೆ, ಅಲ್ಲಿಂದ ನೀರು ಬರುತ್ತೆ. ಕೆಳಗಡೆ ಡ್ರೈನೇಜ್, ಈಗ ಪಾಂಡ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ಲಿ, ಅಂದರೆ ನಿಮ್ಮ ಮನೆ ತೊಟ್ಟಿದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಕೆಳಗಡೆನೂ ಕೂಡ ಒಂದು ಪೈಪ್ ಇರುತ್ತಲ್ವ, ಆ ರೀತಿಯೇ ಪಾಂಡು ಕೂಡ ಮಾಡ್ಕೊಳ್ಳುವಂಥದ್ದು.
ನೀರು ಏನು ಬೀಳುತ್ತೆ ಮೇಲ್ಗಡೆಯಿಂದ ಏನು ಬೀಳುತ್ತೆ ಆ ನೀರು ಬೀಳೋ ಇದಕ್ಕೆ ಸಗಣಿ ಕೊಟ್ಟರೆ ನಾವು ಅಲ್ಲಿ ಸಗಣಿ ಹಾಕಿದ್ರೆ ಆ ಸಗಣಿ ಹಾಕಿ ಅಲ್ಲೊಂದು ಸ್ವಲ್ಪ ಕಾಲಾಡ್ಕೊಡ್ಬೇಕು ನಾವು. ಕಾಲಾಡಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಸಗಣಿ ಆದಷ್ಟು ಫ್ರೆಶ್ ಇರಲಿ ಅಂತೇಳಿ. ಒಣಗಿರೋ ಸಗಣಿ ಹಾಕಿದ್ರೆ ಸ್ವಲ್ಪ ಏನಾಗುತ್ತೆ ಅಂದರೆ ಒಣಗಿರೋ ಸಗಣಿನೂ ಕೂಡ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಅದನ್ನು ನಂತರದಲ್ಲಿ ಹಾಕೊಳ್ಳೋಣ. ಅದನ್ನು ಮೀನು ಮರಿಗಳೆಲ್ಲನೂ ಬಿಟ್ಟು ದಪ್ಪ ಆದಮೇಲೆ ಆ ಟೈಮಲ್ಲಿ ಹಾಕೊಳ್ಳೋಣ. ಇವಾಗ ನಮಗೆ ಮೀನು ಮರಿಗಳು ನಾವೇನು ತಂದು ಹಾಕ್ತೀವಿ ಅವು ಸಣ್ಣ ಇರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲೇ ನೋಡಬೇಕು. ಏನು ಯಾವ ರೀತಿ ಅಂದರೆ ನಾವು ಈಗ ಹಸುಕರ ಹೊಸ ಹಸುಗಳು ಕರು ಹಾಕ್ದಾಗ ಯಾವ ರೀತಿ ಇದು ಮಾಡ್ತೀರಾ, ಇಲ್ಲ ನಮ್ಮ ಈಗ ಮನುಷ್ಯರುಗಳೇ ಒಂದು ಮಗುವಾದಾಗ ಯಾವ ರೀತಿ ಇದು ಮಾಡ್ತಾರೆ ಆ ರೀತಿ ಇದು ಮಾಡಿಕೊಂಡ್ರೆ ನಂತರ ಬೆಳವಣಿಗೆ ಚೆನ್ನಾಗಿರುತ್ತೆ ಅನ್ನೋದೊಂದು ಇದು ಅಷ್ಟೇ. ಸೊ ಹಂಗಾಗಿ ಏನು ಮಾಡ್ತೀವಿ, ಈಗ 2 ಅಡಿ ನೀರು ತುಂಬಿಸ್ಕೊಂಡಿದ್ದೀವಿ, ಒಂದು 6 ರಿಂದ 8 ಟನ್ ಸಗಣಿ ಹಾಕಿದ್ದೀವಿ. ಸಗಣಿ ಯಾವ ರೀತಿ ಹಾಕಿದ್ದೀವಿ, ನೀರು ಬೀಳುತ್ತವೆ ಹಾಕಿ ಚೆನ್ನಾಗಿ ಕಾಲಾಡಿರ್ತೀವಿ. ಕಾಲಾಡಿರೋದ್ರಿಂದ ಅದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ. ಸೊ ನಂತರದಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಇವತ್ತು ಬಿಡ್ತೀವಿ ಅಂದರೆ ಇವಾಗ ಒಂದು ದಿನ 2 ದಿನ ಬಿಡ್ತೀವಿ. ಅವಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ಅದು ಬೀಳುತ್ತೆ. ಸೂರ್ಯನ ಕಿರಣಗಳೆಲ್ಲ ಬಿದ್ದಾಗ ಅಲ್ಲಿ ಏನಂತೀವಿ, ಈ ಜೈವಿಕವಾಗಿ ನಮಗೆ ಬೇಕಾದಂಥ ಸೂಕ್ಷ್ಮಾಣುಜೀವಿಗಳು, ಏನು ಸೂಕ್ಷ್ಮಾಣುಜೀವಿಗಳು ಅಂದರೆ ಫೈಟೋಪ್ಲಾಂಕ್ಟನ್ ಮತ್ತು ಝೂಪ್ಲಾಂಕ್ಟನ್, ಇದು ಬರೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನೋಡಿ ಇನ್ನೊಂದು ಏನಂತ ಹೇಳಿದೆ, ಮೆನ್ಯೂರಿಂಗ್ ಅಂತ ಹೇಳಿದೆ. ಮೆನ್ಯೂರಿಂಗ್ ಅಂದರೆ ಫಲವತ್ತುಗೊಳಿಸುವಿಕೆ. ಈ ಮೆನ್ಯೂರಿಂಗ್ಗೆ ನಾವೇನು ಬಳಸ್ಕೊತೀವಿ, ಮೆನ್ಯೂರ್ಸ್ ಅಂದರೆ ಗೊಬ್ಬರ ಅಂದರೆ ಮೊದಲನೇದು ದನದ ಗೊಬ್ಬರ, ಎರಡನೇದು ಕೋಳಿ ಗೊಬ್ಬರ, ಆಯ್ತನಾ. ಇದು ಏನಾಗುತ್ತೆ ಅಂದರೆ ಇದು ಬಂದು ಜೈವಿಕವಾದದ್ದು. ಅಂದರೆ ಜೈವಿಕ ಆದದ್ದು ನೋಡಿ, ಈಗ ಕೋಳಿ ಗೊಬ್ಬರ ಬರುವಂಥದ್ದು ಕೋಳಿಯಿಂದ, ಮತ್ತು ದನದ ಗೊಬ್ಬರ ಬರೋದು ದನದಿಂದ. ಇದ್ರ ಹೊರತಾಗಿ ಈಗ ನಿಮಗೆ ಏನಾದರೂ ಶಾರ್ಟೇಜ್ ಆಯಿತು, ಏನಾದರೂ ದನದ ಗೊಬ್ಬರದಲ್ಲಿ ನಿಮಗೆ ಎಲ್ಲ ಸತಿನೂ ಒಂದೇ ಥರ ಸಿಗೋದಿಲ್ಲ ಅಲ್ವರ, ಕೋಳಿ ಗೊಬ್ಬರನೇ ಆಗಿರ್ಬೋದು, ದನದ ಗೊಬ್ಬರನೇ ಆಗಿರ್ಬೋದು. ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ, ಏನು ರಾಸಾಯನಿಕ ಗೊಬ್ಬರಗಳೇನಿರುತ್ತೆ ಅದಕ್ಕೆ ನಾವು ಸ್ವಿಚ್ ಆಗ್ಬೋದು. ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಎಷ್ಟು ಅವೈಲೇಬಲ್ ಇರುತ್ತೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾವು ಈ ರಾಸಾಯನಿಕ ಗೊಬ್ಬರಗಳೇನಿರುತ್ತೆ ಅದಕ್ಕೆ ಬಳಸ್ಕೋಬೋದಾಗಿರುತ್ತೆ ಅದನ್ನು. ಸೊ ರಾಸಾಯನಿಕ ಗೊಬ್ಬರಗಳು ಅಂದರೆ ಯಾವುವು, ನಿಮಗೆಲ್ಲ ಯೂರಿಯಾ ಗೊತ್ತಿರುತ್ತೆ, ಡೈಲಿ ನಿಮ್ಮ ದಿನನಿತ್ಯದ ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊತಾನೆ ಇರ್ತೀರ. ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು DAP ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸೂಪರ್ ಫಾಸ್ಫೇಟು. ಸೊ ಇದು ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಯಾವ್ದಾದ್ರು ರಸಗೊಬ್ಬರದ ಅಂಗಡಿಗೆ ಹೋಗಿ ಕೇಳಿದ್ರೆ ಅವರೇ ನಿಮ್ಗೆ ಹೇಳ್ತಾರೆ. ಅಂದರೆ ವ್ಯಾವಹಾರಿಕ ನೇಮು ಏನೇ ಇರ್ಬೋದು, ಅಂದರೆ ಕಮರ್ಷಿಯಲ್ ನೇಮು, ಅವ್ರು ಸೇಲ್ ಮಾಡೋ ನೇಮ್ ಏನೇ ಇರ್ಬೋದು, ನೀವು ಈ ಅಂಶ ಇರೋದೊಂದು ನಮಗೆ ರಸಗೊಬ್ಬರ ಕೊಡಿ ಅಂದರೆ ಏನು, ಸಿಂಗಲ್ ಸೂಪರ್ ಫಾಸ್ಫೇಟು, ಈ ಅಂಶ ಇರೋದೊಂದು ರಸಗೊಬ್ಬರ ಕೊಡಿ ಅಂತಂದರೆ ಅವ್ರು ನಿಮಗೆ ಇದರಲ್ಲಿ ಇದೆ ಅಂತೇಳಿ ಅವರೇ ನಿಮಗೆ ಕೊಡ್ತಾರೆ ಅವರು. ಇವಾಗ ನೋಡಿ, ನಾನು ಆಗಲೇ ಹೇಳ್ದಂಗೆ ದನದ ಗೊಬ್ಬರ ಎಷ್ಟು ಹಾಕ್ತೀರಾ, 8 ರಿಂದ 10 ಸಾವಿರ kg ತನಕ ಹಾಕ್ತೀರಾ, ಆಯ್ತಾ. ಮತ್ತು ಇದು ಕೋಳಿ ಗೊಬ್ಬರ ಎಷ್ಟು ಹಾಕ್ತೀರಾ, ಒಂದು 5 ರಿಂದ 6 ಸಾವಿರ kg, 5 ರಿಂದ 6 ಟನ್ ಕೊಡ್ತೀರಾ. ಇವಾಗ ನಂತರದಲ್ಲಿ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದರೆ ಈಗ ರಾಸಾಯನಿಕ ಇದಾಯಿತು, ರಾಸಾಯನಿಕ ಗೊಬ್ಬರಗಳು. ಇದನ್ನೆಷ್ಟು ಕೊಡೋದು, ಯಾವುದೇ ಈಗ ನಾನು ಹೇಳಿದ್ದೀನಲ್ಲ ದನದ ಗೊಬ್ಬರ 10 ಸಾವಿರ kg, ಅದು 10 ಸಾವಿರ kg ಪರ್ ಹೆಕ್ಟೇರ್. ಮತ್ತು ಕೋಳಿ ಗೊಬ್ಬರ ಇದು ಕೂಡ 6 ಸಾವಿರ kg ಪರ್ ಹೆಕ್ಟೇರ್, 5 ರಿಂದ 6 ಸಾವಿರ, ಇಲ್ಲ 8 ರಿಂದ 10 ಸಾವಿರ kg, ಆಯ್ತಾ. ನಂತರದಲ್ಲಿ ಇನ್ಆರ್ಗ್ಯಾನಿಕ್ ಅಂದರೆ ರಾಸಾಯನಿಕ ಗೊಬ್ಬರಗಳು ಅಂತ ಬಂದಾಗ ನಾನು ಆಗಲೇ ಹೇಳ್ದಂಗೆ ಯೂರಿಯಾ ಆಗಿರ್ಬೋದು ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು. ಸೊ ಯೂರಿಯಾ ಎಷ್ಟು ಹಾಕಬೇಕು ಅಂತಂದರೆ 20 ರಿಂದ 30 kg ಒಂದು ಹೆಕ್ಟೇರ್ಗೆ ನೋಡಿ. ಮತ್ತು ಯೂರಿಯಾನ ಯಾವ ರೀತಿ ಇದು ಮಾಡಬೇಕು ಅಂತಂದರೆ, ಒಂದು ಡ್ರಮ್ಮು ಇಲ್ಲ ಒಂದು ಬಕೆಟ್ಗಿಂತ ಡ್ರಮ್ ತಗೊಂಡ್ರೆ ಅನುಕೂಲ ಆಗುತ್ತೆ ನಿಮಗೆ. ಒಂದು ಡ್ರಮ್ ತಗೊಂಡು ಒಂದು 20 ರಿಂದ 30 kg ಅದಕ್ಕೆ ಹಾಕಿ ನೀರು ಹಾಕಿ ಕಲಸಿ ಒಂದು ಬಕೆಟಲ್ಲಿ ತಗೊಂಡು ಪಾಂಡಲ್ಲಿ ಸುತ್ತ ನೀವು ಎರ್ಚ್ಕೋತಾ ಬರಬೇಕು. ನೀವು ಈ ಉಪ್ಪು ಈಗ ಭತ್ತದ ಗದ್ದೆಗೆ ನೀವು ನಾಟಿ ಮಾಡಿದಾಗ ಗೊಬ್ಬರ ಯಾವ ರೀತಿ ಎರ್ಚ್ಕೊಡ್ತೀರಾ ಅದೇ ರೀತಿಲಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು. ಅದಕ್ಕೆ ಆ ಥರ ಸ್ಪ್ರೆಡ್ ಆಗೋ ರೀತಿಲಿ ನೀವು ಎರ್ಚ್ಕೊಟ್ರೆ ಅದು ಅನುಕೂಲ ಆಗುತ್ತೆ. ಒಂದು ಯೂರಿಯಾ, ಮತ್ತೊಂದು ಸಿಂಗಲ್ ಸೂಪರ್ ಫಾಸ್ಫೇಟು. ಯೂರಿಯಾ ಎಷ್ಟು ಹಾಕಬೇಕು ಅಂತ ಹೇಳಿ 20 ರಿಂದ 30 kg ಪರ್ ಹೆಕ್ಟೇರು, ಆಯ್ತಾ. ನೆಕ್ಸ್ಟು ಸಿಂಗಲ್ ಸೂಪರ್ ಫಾಸ್ಫೇಟು 10 ರಿಂದ 15 kg ಪರ್ ಹೆಕ್ಟೇರು. ಸೊ ಆಯಿತು. ಇವಾಗ ನೋಡಿ ಇನ್ನೊಂದು ಸಲ ಹೇಳ್ತೀನಿ ನಾನು, ಮೆನ್ಯೂರಿಂಗು ಅಂದರೆ ಫಲವತ್ತುಗೊಳಿಸುವಿಕೆ. ಇದು ಮೀನು ಮರಿಗೆ ಏನು ಬೇಕು, ನಾನು ಆಗಲೇ ಹೇಳಿದೆ ಸೂಕ್ಷ್ಮಾಣುಜೀವಿ ಏನು ಹೇಳಿದೆ, ಫೈಟೋಪ್ಲಾಂಕ್ಟನ್ ಆಗಿರ್ಬೋದು, ಝೂಪ್ಲಾಂಕ್ಟನ್ ಆಗಿರ್ಬೋದು, ಇದು ಬರಬೇಕು ಅಂದರೆ ನಾವು ಸಗಣಿ ಅಥವಾ ಈ ರಾಸಾಯನಿಕ ಗೊಬ್ಬರಗಳು, ಆದಷ್ಟು ಸಗಣಿ ಹಾಕಿದ್ರೆ ಅದು ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮೀನುಗಳು. ನಾನು ಕೂಡ ಈಗ ಇದರಲ್ಲಿ ಇರೋದ್ರಿಂದ, ಅಂದರೆ ಇದೇ ಕೃಷಿಯಲ್ಲಿ ನಾನು ಕೂಡ ಇರೋದ್ರಿಂದ, ನೀವು ರಾಸಾಯನಿಕ ಗೊಬ್ಬರಕ್ಕಿಂತ ಹಸುವಿನ ಗೊಬ್ಬರದಲ್ಲಿ ಆ ಮೀನುಗಳದ್ದೇನಿರ್ತದೆ ಆ ಮೀನುಗಳದ್ದು ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಆದಷ್ಟು ರಸಗೊಬ್ಬರಕ್ಕೆ ನೀವು, ರಸಗೊಬ್ಬರ ಅಂತಂದರೆ ಏನು ಸಾವಯವ ನಮ್ಮದು ಏನು ದನದ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಅದರಲ್ಲೂ ದನದ ಗೊಬ್ಬರ ಏನಿರುತ್ತೆ ಆದಷ್ಟು ಅದನ್ನೇ ಹಾಕೋದಕ್ಕೆ ನೋಡಿ. ನಂತರದಲ್ಲಿ ಏನು ಬರುತ್ತೆ ಅಂದರೆ ನೋಡಿ, ಈಗ ನಾನು ಆಗಲೇ ಹೇಳ್ದಂಗೆ ಈ ಮೆನ್ಯೂರಿಂಗ್ ಅಂದರೆ ಫಲವತ್ತುಗೊಳಿಸೋದ್ರಿಂದ, ಸಗಣಿ ಹಾಕೋದ್ರಿಂದ ಅಥವಾ ಯೂರಿಯಾ ಅಥವಾ ಸೂಪರ್ ಫಾಸ್ಫೇಟ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದೇನಾಗುತ್ತೆ ಅಂದರೆ ನಾವು ಹೇಳ್ದಂಗೆ ಈಗ ತುಂಬಿಸೋ ನೀರಿಗೆ ಪೋಷಕಾಂಶಗಳೆಲ್ಲ ಬೇಕಲ್ಲ, ಆ ಸೂಕ್ಷ್ಮಾಣುಜೀವಿಗಳು ಬರೋದಕ್ಕೆ, ಅದಕ್ಕೆ ಬೇಕಾದಂಥ
ಪೋಷಕಾಂಶಗಳು ಅದಕ್ಕೆ ಸಿಗುತ್ತೆ. ಮತ್ತು ಮೆನ್ಯೂರಿಂಗ್ ಆದಷ್ಟು ಬೆಳಿಗ್ಗೆ ಹೊತ್ತು ಮಾಡಿ. ಸೊ ತುಂಬ ಲೇಟಾಗಿ ಹೋಗಬೇಡಿ, ಬೆಳಿಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನ ಒಂದು 3 ಗಂಟೆ ಮುಂಚೆನೇ ಮಾಡಿಬಿಡಿ. ಯಾಕೆಂದರೆ ರಾತ್ರಿ ಹೊತ್ತು ಪಾಂಡಿನ ಕೊಳದಲ್ಲಿ ಆಮ್ಲಜನಕ ಕಡಿಮೆ ಆಗಿಬಿಡುತ್ತೆ. ಅಂದರೆ ಏನು ಅದು ಖನಿಜೀಕರಣ ಅಂದರೆ ಮೈಕ್ರೋ ಆರ್ಗಾನಿಸಮ್ಮು ಏನು ಇದು ಮಾಡುತ್ತೆ, ಖನಿಜೀಕರಣ ಮಾಡುತ್ತೆ, ಅದು ಸರಿಯಾಗಿ ಆಗೋದಿಲ್ಲ. ಆದಷ್ಟು ಬೆಳಿಗ್ಗೆ ಹೊತ್ತೇ ಮಾಡಿ. ಸೊ ನಂತರದಲ್ಲಿ ಈಗ ಏನಾದರೂ ಪಾಂಡ್ ಏನಾದರೂ ಖಾಲಿ ಆಗೋದಿಲ್ಲ ಅಂತಂದರೆ ಕೆಲವೊಂದು ಟೈಮ್ ಆಗಲೇ ನಾನು ಹೇಳ್ದಂಗೆ ಏನಾಗುತ್ತೆ ಅಂದರೆ ಅದರಲ್ಲಿ ಈ ಕೆರೆ ಪಕ್ಕದಿಂದ ಈ ಕ್ಯಾಟ್ ಫಿಶ್ ಆಗಲಿ ಅಥವಾ ಈ ಕೊರವ ಅಥವಾ ಸ್ನೇಕ್ ಹೆಡ್ಗಳು ಮೀನುಗಳೇನಾಗಿರ್ಬೋದು ಮತ್ತು ಜಿಲೇಬಿ ಆಗಿರ್ಬೋದು ಮತ್ತು ಬೇರೆ ಇನ್ಯಾವ ಥರ ಮತ್ಸ್ಯಭಕ್ಷಕ ಮೀನುಗಳೇನಾದ್ರು ಕಂಡು ಬಂತು ಅಂತಂದಾಗ ನೀವು ಆಲ್ರೆಡಿ ಏನು ಮಾಡ್ತೀನಿ ಅಂದರೆ ಈಗ ಆಲ್ರೆಡಿ ಡ್ರೈನ್ ಮಾಡಿಬಿಟ್ಟಿರ್ತೀರ. ಡ್ರೈನ್ ಮಾಡಿದಾಗಲೇ ನಿಮಗೆ ಆಲ್ಮೋಸ್ಟ್ ತುಂಬ ಎಲ್ಲ ಮೀನುಗಳು ಹೋಗ್ಬಿಡ್ತದೆ. ಬಟ್ ನಂತರದಲ್ಲೂ ನೀವು ನೀರೆಲ್ಲ ಫಿಲ್ ಮಾಡಿ ರೆಡಿ ಮಾಡ್ಕೋತೀನಿ ಅಂತಂದಾಗಲೂ ಕೂಡ ಸಪೋಸ್ ಏನಾದರೂ ನೀವು ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀರ, ಸ್ವಲ್ಪ ನೀರು ಜಾಸ್ತಿಯಾಗಿ ಎಲ್ಲ ಇದಾಗ್ಬಿಡ್ತದೆ. ಆಗಲೂ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನೀರು ಮಳೆ ಆಗುತ್ತೆ ಅಂತ ಮಳೆ ಬಂದಾಗ ನೀರು ಸ್ವಲ್ಪ ಎತ್ತರ ಆಗಿ ಅಂದರೆ ಜಾಸ್ತಿ ಕೆರೆ ಕಟ್ಟೆಗಳಲ್ಲಿ ಜಾಸ್ತಿಯಾಗಿ ನಿಮ್ಮ ಪಾಂಡಿಗೆ ಸ್ವಲ್ಪ ನೀರು ಬಂದುಬಿಡುತ್ತೆ. ಆವಾಗ ಮತ್ತೆ ಈ ಮತ್ಸ್ಯಭಕ್ಷಕ ಮೀನುಗಳು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ನೋಡಿ, ಮೀನು ಕೃಷಿ ಮಾಡಬೇಕಾದ್ರೆ ನೀವು ಸ್ವಲ್ಪ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡಬೇಕು. ಬಿಡಪ್ಪ ನೀರು ತುಂಬಿಸಿದ್ದೀವಿ, ಗೊಬ್ಬರ ಹಾಕಿದ್ದೀವಿ, ಇನ್ನೊಂದು ಆ ಥರ ಆಗಬಾರ್ದು. ಅಲ್ಲೊಂದು ಸ್ವಲ್ಪ ಟೈಮ್ ಕೊಡಿ, ಎಲ್ಲವನ್ನೂ ಗಮನಿಸಿ, ಏನೇನೆಲ್ಲ ಡೆವಲಪ್ ಆಗುತ್ತೆ, ಏನೇನೆಲ್ಲ ಬದಲಾವಣೆಗಳಾಗುತ್ತೆ. ನೀವು ಗೊಬ್ಬರ ಹಾಕೋಕ್ಕೆ ಮುಂಚೆ ನೀರಿಂದು ಬಣ್ಣ ಯಾವ ರೀತಿ ಇರುತ್ತೆ, ಗೊಬ್ಬರ ಹಾಕಿ ಒಂದು 5-6 ದಿನ ಆದಮೇಲೆ ಯಾವ ರೀತಿ ಆಗುತ್ತೆ. ಸೊ ಇದೆಲ್ಲವನ್ನು ಗಮನಿಸಿ. ನೀವು ಆ ಥರ ಗಮನಿಸ್ತಾ ಹೋದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಆ ರೀತಿಯಾಗಿ ಏನಾದರೂ ನಿಮಗೆ ಇದೆಲ್ಲವನ್ನು ಮಾಡಿಯೂ ನಂತರದಲ್ಲಿ ಮಳೆ ಗಿಳಿ ಏನಾದ್ರು ಜಾಸ್ತಿ ಬಂದು ಈ ಥರ ಮತ್ಸ್ಯಭಕ್ಷಕ ಮೀನುಗಳೇನಾದ್ರು ಕೆರೆ ಕಟ್ಟೆಗಳು ಬಂದುಬಿಟ್ಟಾಗ ಏನು ಮಾಡಿ ಅಂದರೆ ನಿಮ್ಮ ಅಲ್ಲೇ ಮೀನುಗಾರರು ಇರ್ತಾರೆ, ಅವೆಲ್ಲ ಅಂದರೆ ಸಿಗ್ತಾರೆ, ಅವರೇನೆ ಬಲೆಗಳಿರ್ತದೆ ಅವ್ರ ಹತ್ರ. ಅವ್ರ ಕಡೆಯಿಂದ ಅದನ್ನು ಪಾಂಡ್ ಏನಿರ್ತದೆ ಅದನ್ನು ಒಂದು 3-4 ಸತಿ ಎಳಿಸಿ ಅದನ್ನೆಲ್ಲನೂ ಕೂಡ ಆ ಮೀನುಗಳನ್ನ ತೆಗೆದು ಹೊರಗಡೆ ಹಾಕಬಿಡಿ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಸ್ವಲ್ಪ ಔಷಧಿಗಳನ್ನ ಹಾಕಿ ಕೂಡ ಅವನ್ನ ಸಾಯಿಸ್ಬೋದು. ಮತ್ತು ಸಾಯಿಸ್ಬೋದು ಅಂತಂದರೆ ನೋಡಿ, ಈ ಔಷಧಿಗಳು ಹಾಕಿದ್ದೀರಾ ಅಂತಂದರೆ ಮೀನುಗಳಿಗೇನೂ ಸಮಸ್ಯೆ ಆಗೋದಿಲ್ಲ. ಅಂದರೆ ಹಾಕಿದ ಔಷಧಿ ಏನಿರುತ್ತೆ ಅದರದ್ದು ಏನು ಎಫೆಕ್ಟ್ ಅಂತ ಹೇಳ್ತೀವಿ, ಅದ್ರದ್ದು ಶಕ್ತಿ ಅಂತ ಏನು ಹೇಳ್ತೀವಿ, ಅದ್ರ ಸಾಮಾನ್ಯವಾಗಿ ನಮ್ಮ ಮೀನುಗಾರಿಕೆಯಲ್ಲಿ ಬಳಸುವಂಥ ಔಷಧಿಗಳು ಏನಿದೆ ಅದರದ್ದು ಎಫೆಕ್ಟ್ ಏನು ಬರುತ್ತೆ ಅದು 10-12 ದಿನದವರೆಗೂ ಮಾತ್ರ ಇರುತ್ತೆ. ಆಮೇಲೆ ನಾವೇನು ಹಾಕ್ತೀವಿ ಅದೇ ನಂತರದಲ್ಲಿ ಗೊಬ್ಬರ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಉದಾಹರಣೆಗೆ ಒಂದು ಹೇಳ್ತೀನಿ, ಈ ಮೀನುಗಳೆಲ್ಲ ಸಾಯಿಸೋದಕ್ಕೆ ರೋಟಿನೋನ್ ಅಂತೇಳಿ ಒಂದು ರಾಸಾಯನಿಕ ವಸ್ತು ಇದೆ. 2-3 ppm ಅಂತೇಳಿ ಅದರದ್ದು ಡೋಸ್ ಆಯಿತಾ. ನಮ್ಮ ಲೋಕಲಲ್ಲಿ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಅಧಿಕಾರಿಗಳು ಯಾರು ಇರ್ತಾರೆ ಅವ್ರನ್ನ ಕೇಳಿದ್ರೆ ಅವ್ರು ನಿಮಗೆ ಐಡಿಯಾ ಕೊಡುವಂಥದ್ದು ಆಯಿತಾ. 2-3 ppm ಎಷ್ಟು ಅಂತಂದರೆ ಅವ್ರು ಇಷ್ಟರಿಂದ ಇಷ್ಟು ಹಾಕಿ ಅಂತ ಹೇಳುವಂಥದ್ದು. ಹಾಗಾಗಿ ಏನು ಮಾಡ್ಬೋದು ಅಂದರೆ ಒಂದು ರೋಟಿನೋನ್ ಅಂತ ಕೆಮಿಕಲ್ ಕಾಂಪೌಂಡ್ ಬರುತ್ತೆ, ಅದನ್ನು 2-3 ppm ಹಾಕ್ಬೋದು. ಅದ್ರ ಜೊತೆಗೆ ಇದಿಲ್ಲ ಅಂತಂದರೆ ಏನು ಮಾಡ್ಬೋದು ಅಂದರೆ ಹಿಪ್ಪೆ ಹಿಂಡಿ ಸಿಗುತ್ತೆ ನೋಡಿ, ಅದನ್ನು ನೀವು 250 ppm ಅಲ್ಲಿ ಅದನ್ನು ಹಾಕ್ಬೋದು. ಇವೆರಡು ಹಾಕೋದ್ರಿಂದ ಅಲ್ಲಿರೋ ಮೀನುಗಳು ಸಾಯ್ತವೆ, ಬಟ್ ವಾತಾವರಣ ಏನಿರ್ತದೆ ಅದು ವಿಷಕಾರಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಯಾಕೆಂದರೆ ಈ ಎರಡರದ್ದು ಎಫೆಕ್ಟು ಕೂಡ ನಮ್ಮ ವಿಜ್ಞಾನದ ಪ್ರಕಾರ ವಿಜ್ಞಾನ ಪ್ರೂವ್ ಮಾಡಿರುವಂತೆ 10-12 ದಿನದವರೆಗೂ ಮಾತ್ರ. ಸೊ ನೋಡಿ, ಈಗೆಲ್ಲವೂ ಕೂಡ ಆಯಿತು. ನೀವೊಂದು ಜಾಗ ಸೆಲೆಕ್ಟ್ ಮಾಡ್ಕೊಂಡ್ರಿ, ಪಾಂಡ್ ತೆಗ್ಸಿದ್ರಿ, ಆಮೇಲೆ ಏನಾದ್ರು ನೀರಿತ್ತು ಅಂದರೆ ನೀರನ್ನೆಲ್ಲನೂ ಹೊರಗಡೆ ಹಾಕಿದ್ರಿ, ಚೆನ್ನಾಗಿ ಒಣಗಿಸೋಕ್ಕೂ ಮುಂಚೆ ಉಳುಮೆ ಮಾಡಿದ್ದೀರಾ, ಉಳುಮೆ ಮಾಡಾದ್ಮೇಲೆ ನೀರು ತುಂಬಿಸಿದ್ರಿ, ನೀರು ತುಂಬಿಸೋಕ್ಕೂ ಮುಂಚೆ ಸುಣ್ಣ ಹಾಕಿದ್ದೀರಾ, ನೀರು ತುಂಬಿಸಿದ್ದೀರಾ, ಮತ್ತು ಮೋಸ್ಟ್ ಅಂದರೆ ತುಂಬ ಇಂಪಾರ್ಟೆಂಟು ಸಗಣಿ ಹಾಕಿದ್ದೀರಾ, ಇಲ್ಲ ಕೋಳಿ ಗೊಬ್ಬರ ಹಾಕಿದ್ದೀರಾ, ಇಲ್ಲ ರಾಸಾಯನಿಕ ಗೊಬ್ಬರ ಹಾಕಿದ್ದೀರಾ. ಅದಾದಮೇಲೆ ಇನ್ನೇನಾಯಿತು, ಜಸ್ಟ್ ಇನ್ ಕೇಸ್ ಏನಾದರೂ ನಿಮ್ಗೇನಾದರೂ ಮೀನುಗಳು ಕಂಡು ಬಂತು ಅಂತಂದಾಗ ಅದನ್ನೆಲ್ಲ ತೆಗ್ದಿದ್ದೀರಾ. ಇವಾಗ ಎಲ್ಲ ರೆಡಿ ಆಯಿತು. ಇಲ್ಲಿವರೆಗೂ ಕೂಡ ಇದೇನೆ, ಈಗ ನಾನು ಏನೆಲ್ಲ ಹೇಳಿದೆ ಇದೇನೆ ಪೂರ್ವ ಸಿದ್ಧತೆಗಳು. ನಾವು ಮೀನುಗಳನ್ನ ತಂದು ಬಿಡಬೇಕು ಅಂತಂದರೆ ಇದಿಷ್ಟು ಪೂರ್ವ ಸಿದ್ಧತೆಗಳು. ಇದೆಲ್ಲ ಆದಮೇಲೆ ಈಗ ನೋಡಿ ಎಲ್ಲ ಆಯಿತು, ಸಗಣಿ ಎಲ್ಲ ಹಾಕಾದ್ಮೇಲೆ ಒಂದು ವಾರ ಬಿಡಿ, 1-10 ದಿನ ಬಿಡ್ಬೋದು. 1-10 ದಿನ ಬಿಟ್ಟಾಗ ಅದು ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನೀವೇನು ಮಾಡ್ಕೊಳ್ಳಿದ್ರೆ ಯಾರು ನಮ್ಮಲ್ಲಿ ತಾಲೂಕಲ್ಲಿ ಯಾರು ಅಧಿಕಾರಿಗಳಿರ್ತಾರೆ ಅವ್ರ ಜೊತೆ ಕಂಟಿನ್ಯೂಸ್ ನೀವು ಅವ್ರ ಜೊತೆ ಮಾತಾಡ್ತಿದ್ರೆ ಅವರೆಲ್ಲ ಐಡಿಯಾನೂ ಹೇಳ್ತಾರೆ ನಿಮಗೆ. ಏನು ಗೊತ್ತಾ, ಅವ್ರು ಹೇಳೋದನ್ನ ಕೇಳಿಕೊಂಡು ನೀವು ಸ್ವಲ್ಪ ಗಮನಿಸಬೇಕು ಆಯ್ತಾ. ಯಾಕೆಂತಂದರೆ ನಮ್ಮದು ಈಗ ಹಸುಕರಾದರೆ ನಿಮಗೆ ಮೇಲ್ಗಡೆ ಇರುತ್ತೆ, ನೋಡ್ಬೋದು ಬಿಡ್ಬೋದು, ಬಟ್ ಮೀನು ಆ ಥರ ಅಲ್ಲ, ಒಳಗಡೆ ಇರುತ್ತೆ. ನೀವು ಅದಕ್ಕೆ ಆದ ಟೈಮ್ನ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಆದಷ್ಟು ನಮ್ಮ ಅಧಿಕಾರಿಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ನಂತರ ಎಲ್ಲ ಆಗಿದೆ, ಈಗ ಸ್ಟಾಕಿಂಗ್ ದಿನ ಏನು ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏನು ಮಾಡ್ತೀವಿ ಅಂದರೆ ಸ್ಟಾಕಿಂಗ್ ಇಲ್ಲ ದಿನನೇ. ಅಂದರೆ ಈಗೆಲ್ಲ ಮೆನ್ಯೂರೆಲ್ಲ ಮಾಡಿದ್ದೀರಿ, 1 ವಾರ ಬಿಟ್ಟಿದ್ದೀರಾ, ಈಗ ನಾಳೆ ಬಿಡ್ತೀನಿ ಅಂತ, ನಾಳೆ ಮರಿ ತಂದು ಬಿಡ್ತೀನಿ ಅಂದರೆ 1-2 ದಿನದಿಂದ 1 ಲೀಟ್ರ್ ಡೀಸೆಲ್ ಹಾಕಿ ಅದಕ್ಕೆ ಪಾಂಡ್ಗೆ. ಡೀಸೆಲ್ ಹಾಕ್ದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಆಗಲೇ ಹೇಳಿದ್ನಲ್ಲ ಕೀಟಗಳೆಲ್ಲ ಇರ್ತವೆ, ಅವೇನು ಮಾಡ್ತವೆ ಅಂದರೆ ಈಗ ಮಾಡುವಂಥದ್ದು ಮಾಡ್ತವೆ. ಅವೆಲ್ಲವೂ ಈ ಡೀಸೆಲ್ ಹಾಕೋದ್ರಿಂದ ಸತ್ತೋಗ್ಬಿಟ್ಟಾಗ ನಂತರದಲ್ಲಿ ನೀವು 1 ಹೆಕ್ಟೇರ್ಗೆ 10,000 ಮರಿಗಳ ತನಕ ತಂದು ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ
ನಾನು ಆಲ್ರೆಡಿ ಹೇಳ್ದಂಗೆ ನಮಗೆ ಪಾಂಡು ನಮ್ಗೆ ಯಾವ ರೀತಿ ಬೇಕು, ಪಾಂಡ್ ಅಂದರೆ ಮೀನು ಮರಿ ಪಾಲನಾ ಕೊಳವು, ನಮ್ಮ ಮೀನುಗಳಿಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿಯಾಗಿರುತ್ತೆ. ನಂದೀಶ್ ಅವರ ಹೆಚ್ಚಿನ ಮಾಹಿತಿ ನಿಮ್ಮಿಂದಲೇ ಪಡಿಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಆಗಲಿ ಸರ್. ಪ್ರಿಯ ಕೇಳುಗರೆ, ನನ್ನ ಮೊಬೈಲ್ ನಂಬರ್ 8722000102. ಇನ್ನೊಮ್ಮೆ ಹೇಳ್ತೀರಾ? ಆಗಲಿ ಸರ್. 8722000102. ಇನ್ನೂ ಒಂದು ಸರಿ ಹೇಳ್ಬಿಡಿ. 8722000102. ಒಳ್ಳೆಯದು ನಂದೀಶ್ ಅವರೇ. ಇದುವರೆಗೂ ಮೀನು ಕೃಷಿಗೆ ಅವಶ್ಯಕ ಪೂರ್ವ ಸಿದ್ಧತೆಗಳು ಮತ್ತು ವೈಜ್ಞಾನಿಕ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ಮೀನು ಕೃಷಿಗೆ ಪೂರ್ವ ಸಿದ್ಧತೆ ಹಾಗೂ ವೈಜ್ಞಾನಿಕ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಗುಂಡಾಲ್ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿಎಲ್ ನಂದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಗೆಂಡೆ ಜಾತಿಯ ಮೀನುಮರಿಗಳ ಉತ್ಪಾದನಾ ಕ್ರಮಗಳನ್ನು ಕುರಿತು ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಕೆಎನ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.